ಪ್ರಾಕೃತಿಕವಾಗಿ ಆಗ್ತಿರುವಂಥದ್ದು. ಅದರಲ್ಲಿ ಪುರುಷ ಪ್ರಯತ್ನ ಅಂತ ಏನೂ ಇಲ್ಲ. ಪ್ರಕೃತಿ ಜೊತೆ ಸದಾ ಸಂಪರ್ಕದಲ್ಲಿರುವಂಥ ಇಂದ್ರಿಯಗಳು ಸೊರಗಿ ತನ್ಪಾಡಿಗೆ ತಾನು ಕೆಲಸ ನಿಲ್ಲಿಸಿ ಒಳಗೆ ಬಂತು ಅಂದರೆ ಅದಕ್ಕೆ ಪ್ರಕೃತಿ ಸೆಳೆಯೋದನ್ನು ಬಿಟ್ಬಿಡ್ತು ಅಂದರೆ ತಳ್ಳಿತು ಅಂತ ಅರ್ಥ. ಆಗ ಕಣ್ಣು ಮುಚ್ಕೊಂಡು ನಾವು ಏನು ಮಾಡ್ತೀವಿ, ಇಂದ್ರಿಯಗಳನ್ನೆಲ್ಲ ಮಲಗಿಸ್ಬಿಡ್ತೀವಿ. ಅದೆಲ್ಲ ಮಲಕ್ಕೊಂಡ ತಕ್ಷಣ ಮನಸ್ಸನ್ನು ಡಿಸ್ಕನೆಕ್ಟ್ ಮಾಡಿಬಿಡ್ತೀವಿ. ಡಿಸ್ಕನೆಕ್ಟ್ ಮಾಡಿದ್ದೇನೆ ಮನಸ್ಸು ಒಳಗೆ ಹೊರಟೋಗುತ್ತೆ, ಬುದ್ಧಿ ಒಳಗೆ ಹೊರಟೋಗುತ್ತೆ. ಅಷ್ಟೇ ನಮಗೆ ಗೊತ್ತಾಗೋದು. ಅದರಿಂದ ಮುಂದಕ್ಕೆ ಏನೂ ಗೊತ್ತಾಗೋಲ್ಲ. ಈವನ್ ಮನಸ್ಸಲ್ಲೇ ಇರೋ ತನಕನೂ ಗೊತ್ತಾಗ್ತಿರುತ್ತೆ. ಯಾಕೆ? ಕನಸುಗಳು ಬೀಳ್ತಾ ಇರುತ್ತೆ, ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಒಳಗಡೆ ಕಣ್ಣು ಮುಚ್ಕೊಂಡಿದ್ದ ಮಾತ್ರಕ್ಕೆ, ಕಿವಿ ಮುಚ್ಕೊಂಡಿದ್ದ ಮಾತ್ರಕ್ಕೆ, ಹೊರಗಡೆದೇನು ಕೇಳದೆ ಇದ್ದ ಮಾತ್ರಕ್ಕೆ ಒಳಗಡೆ ಬಣ್ಣಗಳು ಕಾಣಿಸ್ತಾ ಇರುತ್ತೆ, ಎಲ್ಲ ಆಲೋಚನೆಗಳು ಬರ್ತಾ ಇರುತ್ತೆ. ದಿನನಿತ್ಯ ನೋಡಿರೋವಂಥದ್ದು, ಕೇಳಿರೋವಂಥದ್ದು, ಕಥೆಗಳು, ಕಾದಂಬರಿಗಳು, ಕವನಗಳು, ಅನುಭವಗಳು ಪ್ರತಿಯೊಂದು ಮನಸ್ಸಿನ ಕಣ್ಮುಂದೆ ಎಲ್ಲ ಬರ್ತಾ ಇರುತ್ತೆ. ಮನಸ್ಸಿನಲ್ಲಿ ಎಲ್ಲ ಒಂದು ಹೋಗ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ಬುದ್ಧಿನೂ ಕೆಲಸ ಮಾಡ್ತಿರುತ್ತೆ, ಎಲ್ಲ ಕ್ರಮವಾಗೇ ಕೆಲಸ ಮಾಡ್ತಿರುತ್ತೆ. ಆಗ ನಿದ್ರೆಗೆ ಜಾರಿದಾಗ ಮನಸ್ಸು ಏನು ಮಾಡುತ್ತೆ? ಕ್ರಮವಾಗಿ ಕೆಲಸ ಮಾಡೋಲ್ಲ, ಕ್ರಮ ಹೋಗ್ಬಿಡುತ್ತೆ ಮನಸ್ಸಿನಲ್ಲಿ. ತನ್ಪಾಡಿ ತಾನು ಏನೋ ಮಾಡ್ತಾ ಇರುತ್ತೆ, ಬುದ್ಧಿಯಿಂದ ಡಿಸ್ಕನೆಕ್ಟ್ ಆದ ರೀತಿಯಲ್ಲಿ ಮಾಡುತ್ತೆ. ಯಾಕೆಂದರೆ ಯಾವುದು ಕ್ರಮವಾಗಿರೋದಿಲ್ಲ, ಯಾವುದು ಆರ್ಡರ್ಲಿರೋದಿಲ್ಲ, ಯಾವುದು ಸರಿಯಾಗಿರೋದಿಲ್ಲ. ಒಂದು ಸೀನ್ ಈ ಕಡೆ ಬಂತು ಅಂದರೆ ನೆಕ್ಸ್ಟ್ ಸೀನ್ ಇನ್ನೊಂದು ಕಡೆ ಬಂದುಬಿಡುತ್ತೆ, ಸಂಬಂಧವೇ ಇರೋದಿಲ್ಲ ಒಂದಕ್ಕೊಂದಕ್ಕೆ. ಅದು ಕನಸು. ಕನಸಿನಲ್ಲಿ ಯಾವುದೇ ರೀತಿಯ ಅನುಭವಗಳು ಕ್ರಮವಾಗಿರೋದಿಲ್ಲ. ಮತ್ತು ಪಿಕ್ಚರ್ ನೋಡಿದಾಗ ಇರುತ್ತಲ್ಲ ಆ ಥರ ಒಂದ್ರ ಪಕ್ಕ ಒಂದು ಕರೆಕ್ಟಾಗಿ ಕಥೆನ ತೊಗೊಂಡು ಹೋಗ್ತಾ ಇರುತ್ತಲ್ಲ, ಆ ರೀತಿಯೂ ಇರೋದಿಲ್ಲ. ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ, ಏನೋ ಮಾಡುತ್ತೆ. ಅದು ಕನಸಿನಲ್ಲಿ ಆಗುವಂಥದ್ದು. ಅದನ್ನು ಕನಸು ಅಂತ ನಾವು ತಿಳ್ಕೊಂಬಿಡ್ಬೋದು. ಅದು ಮನಸ್ಸಿನಿಂದ ಮಾಡ್ತಿರೋವಂಥ ಎಲ್ಲವೂ ಒಂಥರ ಪ್ರೊಜೆಕ್ಟೆಡ್, ಬ್ಲೋ ಅಪ್ ಅಂತಾರಲ್ಲ ಆ ರೀತಿ. ಮನಸ್ಸು ತನ್ನ ಅನುಭವಗಳನ್ನೆಲ್ಲ ಹೊರಕ್ಕೆ ತಂದು ನೋಡೋದಕ್ಕೆ ಶುರು ಮಾಡುತ್ತೆ. ಅದು ಕನಸು. ಈವನ್ ಸಬ್ಕಾನ್ಷಿಯಸ್ ಲೆವೆಲಲ್ಲೂ ಎಷ್ಟೋ ರಿಜಿಸ್ಟರ್ ಆಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ, ಗಮನಿಸಿರೋದಿಲ್ಲ. ಅವುಗಳೆಲ್ಲ ಮನಸ್ಸು ಕನಸಿನಲ್ಲಿ ತರುತ್ತೆ, ವಾಪಸ್ ಹೊರಗೆ ತಂದು ಕನಸಿನಲ್ಲಿ ನೋಡ್ತೀವಿ ನಾವು ಅವುಗಳನ್ನೆಲ್ಲ. ಎಷ್ಟೋ ಜನ್ಮದ್ದೆಲ್ಲ ಬಂದ್ಬಿಡುತ್ತೆ, ಹಳೆಯ ನೆನಪುಗಳೆಲ್ಲ ಎಷ್ಟೋ ಜನ್ಮದ್ದು ಸುಪ್ತ ಪ್ರಜ್ಞೆ ಒಳಗಿರುವಂಥದ್ದೆಲ್ಲ ಹೊರಗೆ ಬರುತ್ತೆ, ಕನಸಿನಲ್ಲಿ ನೋಡ್ತೀವಿ. ಅದು ಕನಸಿನಲ್ಲಿ ನಾವು ನೋಡಿದ್ದು ನಿಜ ಜೀವನದಲ್ಲಿ ನಾವು ನೋಡೇ ಇರಲ್ಲ. ಆ ಸೀನ್ಗಳನ್ನೆಲ್ಲ ನೋಡೇ ಇರಲ್ಲ, ಆ ವ್ಯಕ್ತಿಗಳನ್ನು ನೋಡಿರೋಲ್ಲ, ಅಥವಾ ಆ ವಸ್ತುಗಳನ್ನು ನೋಡಿರೋದಿಲ್ಲ, ಆ ವಿಷಯಗಳನ್ನು ನಾವು ನೋಡಿರೋದಿಲ್ಲ. ಆದರೂ ಕನಸಿನಲ್ಲಿ ಮಾತ್ರ ಬಂದ್ಬಿಡುತ್ತೆ. ಎಲ್ಲಿಂದ ಬಂತಪ್ಪ? ನಮ್ಮ ಪ್ರಜ್ಞೆ ಒಳಗಿಂದನೇ ಬಂದಿದೆ, ನಮ್ಮ ಸುಪ್ತ ಪ್ರಜ್ಞೆ ಒಳಗಿಂದನೇ ಬಂದಿದೆ. ಅದನ್ನು ಹೊರಗೆ ತೆಗೆದು ಕನಸಿನಲ್ಲಿ ತೋರಿಸುತ್ತೆ ಮನಸ್ಸು. ಮನಸ್ಸು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಆ ಒಳಗಡೆ ಮನಸ್ಸು ಬುದ್ಧಿಯಲ್ಲಿ ಹೋಗಿಬಿಟ್ರೆ ಇನ್ನು ಕನಸು ಇರೋದಿಲ್ಲ, ಮನಸ್ಸು ಇರೋದು ಗೊತ್ತಾಗೋದಿಲ್ಲ. ಬರೀ ಬುದ್ಧಿ ಮಾತ್ರ ಇರುತ್ತೆ. ಅಲ್ಲಿ ವಿಶ್ರಾಂತಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಆ ಬುದ್ಧಿ ಅನ್ನೋದು ಧೀ ಒಳಗೆ ಇದ್ದುಬಿಡುತ್ತೆ. ಧೀ ಆತ್ಮ ಎಲ್ಲ ಒಳಗೆ ಇರೋವಂಥದ್ದು, ಒಂದರೊಳಗೊಂದು ಇರೋವಂಥದ್ದು. ನಾವು ಹೇಗೆ ಬೇಕಾದರೂ ಹೇಳ್ಬೋದು. ಯಾಕೆಂದರೆ ಅದು ಫಿಸಿಕಲ್ ಆಬ್ಜೆಕ್ಟ್ಸ್ ಅಲ್ಲ, ಮ್ಯಾಟರ್ ಅಲ್ಲ. ಈ ಕ್ರಮವಾಗಿ ಈ ರೀತಿ ಒಕ್ಕಣಿಕೆಯಲ್ಲೇ ಇದೆ ಅಂತ ಎಡದಿಂದ ಬಲಕ್ಕೆ ಆಗಲಿ, ಮೇಲಿನಿಂದ ಕೆಳಕ್ಕಾಗಲಿ, ಕೆಳಗಿನಿಂದ ಮೇಲಕ್ಕಾಗಲಿ ಜೋಡಿಸಲ್ಪಟ್ಟಿದೆ ಅಂತ ಹೇಳಕ್ಕೆ ಬರೋಲ್ಲ. ಒಂದರೊಳಗೊಂದು ಇರ್ಬೋದು, ಒಂದ್ರ ಪಕ್ಕ ಒಂದಿರ್ಬೋದು, ಒಂದ್ರ ಮೇಲೆ ಒಂದಿರ್ಬೋದು, ಹೇಗಾದರೂ ಇರ್ಬೋದು. ಒಟ್ಟಲ್ಲಿ ವಸ್ತುಗಳು ಇರೋದೆಲ್ಲ ಗೊತ್ತಾಗುತ್ತೆ. ಬುದ್ಧಿ ಇರೋದು ಗೊತ್ತಾಗುತ್ತೆ, ಆತ್ಮ ಇರೋದು ಗೊತ್ತಾಗುತ್ತೆ, ಅಹಂಕಾರ ಇರೋದು ಗೊತ್ತಾಗುತ್ತೆ, ಮನಸ್ಸಿರೋದು ಗೊತ್ತಾಗುತ್ತೆ. ಇವೆಲ್ಲವೂ ನಮಗೆ ಬೇರೆ ಬೇರೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಅವುಗಳ ಕೆಲಸಗಳು ಬೇರೆ ಬೇರೆ ಅದರಿಂದ ನಾವು ಬೇರೆ ಬೇರೆ ಅಂತ ತಿಳ್ಕೊಳ್ಬೋದು. ಇವುಗಳೆಲ್ಲವೂ ಒಂದು ಕಡೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಪ್ರಜ್ಞೆ, ಸುಪ್ತ ಪ್ರಜ್ಞೆ ಇವುಗಳಲ್ಲಿ ಇರುತ್ತೆ, ವಾಸನೆ ಇರುತ್ತೆ. ಇಷ್ಟು ಪದಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಒಳಗಡೆ ಏನೆಲ್ಲ ಇದೆ ಅನ್ನೋದಕ್ಕೆ ಮನಸ್ಸು ಇಂದ್ರಿಯಗಳನ್ನು ಬಿಟ್ಬಿಟ್ರೆ ಬುದ್ಧಿ, ಪ್ರಜ್ಞೆ, ಸುಪ್ತ ಪ್ರಜ್ಞೆ, ಅಹಂಕಾರ, ವಾಸನ ಅಂದರೆ ಡಿಸೈರ್, ಇನ್ನೇನಿಲ್ಲ. ಇವೆಲ್ಲವೂ ಇರುತ್ತೆ ಅನ್ನೋದನ್ನು ನಾವು ಒಂದೊಂದೇ ಪದವನ್ನು ಪ್ರಯೋಗ ಮಾಡಿ ಅದರದ ಪರಿಣಾಮಗಳನ್ನು ನೋಡಿ ತಿಳ್ಕೊಂಡಿದ್ದೀವಿ. ಇವೆಲ್ಲವೂ ಧ್ಯಾನದಲ್ಲಿ ಒಂದಾಗುತ್ತೆ, ಧೀ ಒಳಗೆ ಕೂತ್ಕೊಳ್ಳುತ್ತೆ. ಅದನ್ನೇ ಧ್ಯಾನ ಅಂತ ಹೇಳ್ತೀವಿ. ಆ ಪರಮಾತ್ಮ ಆ ಧ್ಯಾನದ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇದ್ದಾನೆ.
ಇಲ್ಲಿ ತನಕ ಧ್ಯಾನದ ಬಗ್ಗೆ ಹೇಳೇ ಇರಲಿಲ್ಲ, ಬರೀ ಕರ್ಮದ ಬಗ್ಗೆ ಹೇಳ್ದ, ಕರ್ಮ ಫಲದ ಸನ್ಯಾಸದ ಬಗ್ಗೆ ಹೇಳ್ದ. ಈಗ ಧ್ಯಾನ ಅನ್ನೋದನ್ನೇ ಟಚ್ ಮಾಡ್ತಾ ಇದ್ದಾನೆ. ಈಗ ಧ್ಯಾನ ಅಂತ ಶುರು ಮಾಡಿದ ತಕ್ಷಣವೇ ಅರ್ಜುನನಿಗೆ ಅನುಮಾನ ಬಂದ್ಬಿಡುತ್ತೆ, ಅಪ್ಪ ಇಷ್ಟೋ ತನಕ ನೀನು ಏನೆಲ್ಲ ಹೇಳ್ಕೊಂಬಂದೆ, ಈಗ ಯಾವುದು ಹೊಸ ವಿಷಯವನ್ನು ಹೇಳ್ತಾ ಇದೆಯಲ್ಲಪ್ಪ ಧ್ಯಾನ ಅನ್ನೋದು ಅಂತ. ಮುಂದಿನ ಅಧ್ಯಾಯ ಆ ಧ್ಯಾನಕ್ಕೆ ಕೇಂದ್ರೀಕೃತವಾಗಿದೆ. ಧ್ಯಾನದ ವಿಷಯದಲ್ಲಿ ಎಲ್ಲವನ್ನು ಹೇಳ್ತಾನೆ ಪರಮಾತ್ಮ. ಅದು ಈ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ನೋಡೋಣ. ಹೊರಗಿನ ವಿಷಯಗಳನ್ನು ದೂರಗೊಳಿಸಿ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನೊಳಗೆ ಸಂಚರಿಸುವ ಪ್ರಾಣ ಅಪಾನಗಳನ್ನು ಸಮವಾಗಿ ಮಾಡಿ ಇಂದ್ರಿಯ ಮನೋಬುದ್ಧಿಗಳನ್ನು ನಿಯಮಿಸಿರುವ ಮೋಕ್ಷಪರಾಯಣವಾದ ಇಚ್ಛಾ ಭಯ ಕ್ರೋಧರಹಿತವಾದ ಯಾವ ಮುನಿ ಇರುವನೋ ಅವನು ಯಾವಾಗಲೂ ಮುಕ್ತನೇ ಅಂತ ಹಾಕಿದ್ದಾರೆ. ಇವರು ಪದಪ್ರಯೋಗವನ್ನು ಪದಕ್ಕೆ ತಕ್ಕಂತೆ ಅರ್ಥ ಬರೆದಿಲ್ಲ. ಕೆಲವೆಲ್ಲ ಇವರು ತಮ್ಮದೇ ಆದ ಪದಗಳನ್ನು ಸೇರಿಸ್ಕೊಂಡು ಅರ್ಥ ಬರೆದಿದ್ದಾರೆ. ಅಲ್ಲಿ ಒರಿಜಿನಲಲ್ಲಿ ಏನಿದೆಯೋ ಅದನ್ನೇ ನೇರವಾಗಿ ಬರೆದಿಲ್ಲ. ಏನಪ್ಪ, ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾಂಶಶ್ಚಕ್ಷುಶ್ಚೈವ ಅಂತರೇ ಭ್ರುವೋಹೋ. ಭ್ರುವೋಹೋ ಅಂದರೆ ಹುಬ್ಬಿನ ಮಧ್ಯ, ಎರಡು ಹುಬ್ಬುಗಳ ಮಧ್ಯದಲ್ಲಿರುವ ಭಾಗ. ಅಲ್ಲಿ ನಿನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು, ಹುಬ್ಬುಗಳ ನಡುವೆ ನಿನ್ನ ದೃಷ್ಟಿಯನ್ನು ಇಡಬೇಕು. ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾಶ್ಚ, ಹೊರಗಡೆ ಇರುವಂಥದ್ದನ್ನೆಲ್ಲವನ್ನು ಯಾವುದನ್ನು ಸ್ಪರ್ಶ ಮಾಡಿದರೆ ಕಣ್ಣನ್ನು ಒಳಕ್ಕೆ ಎಳ್ಕೋಬೇಕು, ಅಂದರೆ ಕಣ್ಣನ್ನು ಮುಚ್ಕೊಂಡ್ಬಿಡ್ಬೇಕು. ಹೊರಗಡೆ ಇದನ್ನೆಲ್ಲ ಡಿಸ್ಕನೆಕ್ಟ್ ಯಾವಾಗ ಆಗುತ್ತೆ? ಕಣ್ಣು ಮುಚ್ಕೊಂಡ ತಕ್ಷಣ ಆಗೋಗುತ್ತೆ, ಯಾವುದೂ ದೃಷ್ಟಿಗೆ ಬೀಳೋದು. ಮುಚ್ಕೊಂಡ ಮೇಲೆ ಏನಪ್ಪ ಮಾಡ್ತೀಯ ಕಣ್ಣನ್ನು? ಆ ದೃಷ್ಟಿ ಅನ್ನೋದನ್ನು ಹುಬ್ಬಿನ ಮಧ್ಯದಲ್ಲಿ ಇಡೋಕ್ಕೆ ಪ್ರಯತ್ನ ಪಡು. ಪ್ರಾಣಾಪಾನವು ಸಮವು ಕೃತ್ವ, ಜೊತೆಗೆ ಇನ್ನೊಂದು ಪದ ಸೇರಿಸ್ತಾ ಇದ್ದಾನೆ ಪರಮಾತ್ಮ. ಏನಪ್ಪ ಅದು? ದೃಷ್ಟಿಯನ್ನು ಕಣ್ಣು ಮುಚ್ಕೊಳ್ಳೋದ್ರ ಮೂಲಕವಾಗಿ ಎರಡು ಹುಬ್ಬುಗಳ ನಡುವೆ ಇಡೋದಕ್ಕೆ ಮಾಡುವ ಪ್ರಯತ್ನ ಒಂದನೇದು. ಎರಡನೇದೇನಪ್ಪ? ಉಸಿರಾಡ್ತಿರ್ತೀಯಲ್ಲ ನೀನು, ಆ ಉಸಿರಿನ ಕಡೆಗೂ ಗಮನ ಕೊಡು ಅಂತ. ಏನು? ಪ್ರಾಣಾಪಾನವು ಸಮವು ಕೃತ್ವ ನಾಸಾಭ್ಯಾಂತರ ಚಾರಿಣವು. ನೋಡಿದ್ಯಾ, ಮೂಗಿನಿಂದ ಉಸಿರು ಎಳ್ಕೊಳ್ತೀಯ ಮತ್ತು ಬಿಡ್ತೀಯಲ್ಲಪ್ಪ, ಅದನ್ನು ಸಮ ಮಾಡ್ಕೋ ಅಂದರೆ ಕಂಟ್ರೋಲ್ ತಗೋ ಅಂತ. ಉಚ್ಛ್ವಾಸ ನಿಶ್ವಾಸಗಳ ಮೇಲೆ ನೀನು ಕಂಟ್ರೋಲ್ ಮಾಡ್ಕೋ. ಸುಮ್ಮನೆ ಯದ್ವಾ ಅದ್ರ ಪಾಡಿಗೆ ಅದು ಆಗ್ತಾ ಇತ್ತು. ಈಗ ಅದನ್ನು ಗಮನ ವಹಿಸಿ ಉಚ್ಛ್ವಾಸ ನಿಶ್ವಾಸಗಳನ್ನು ನೀನು ನಿಯಂತ್ರಣದಲ್ಲಿ ಇಟ್ಕೊಂಡು ಸಮ ಮಾಡಿಕೊಂಡು ಉಸಿರಾಟವನ್ನು ಸರಿಯಾಗಿ ಸಮವಾಗಿ ಮಾಡಿಕೊಂಡು ಅಂದರೆ ನೀವು ಜೋರು ಉಸಿರು ಹೇಳ್ಕೊಳ್ಳೋದು, ಸ್ವಲ್ಪನೇ ಉಸಿರು ಬಿಡೋದು, ಮತ್ತಿನ್ನೊಂದು ಸ್ವಲ್ಪ ಉಸಿರು ಬಿಡೋದು, ಹೇಗೆಲ್ಲ ನಡೀತಾ ಇರುತ್ತೆ. ನಾವು ಗಮನಿಸಿರೋದಿಲ್ಲ, ಹೇಗೆ ಉಸಿರಾಡ್ತಿರ್ತೀವಿ ಅನ್ನೋದನ್ನು ಗಮನಿಸಿರೋದಿಲ್ಲ. ಈಗ ಅದ್ರ ಕಡೆ ಗಮನ ಕೊಡು ಅಂತ ಹೇಳ್ತಾನೆ. ಧ್ಯಾನದ ಒಂದು ಭಾಗ ಅದು. ಏನು? ಪ್ರಾಣಾಯಾಮ ಮತ್ತು ಧ್ಯಾನ ಎರಡು ಸೇರಿಕೊಂಡು ಒಟ್ಟು ಧ್ಯಾನ ಅಂತ ಹೇಳ್ತೀವಿ. ಧ್ಯಾನದಲ್ಲಿ ಪ್ರಾಣಾಯಾಮದ ಭಾಗವನ್ನು ಎರಡನೇ ಲೈನಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಪ್ರಾಣಾಪಾನವು ಸಮವು ಕೃತ್ವ ನಾಸಾಭ್ಯಂತರ ಚಾರಿಣವು. ಏನಪ್ಪ? ಬುದ್ಧಿ, ಮನಸ್ಸು, ಇಂದ್ರಿಯಗಳ ವ್ಯಾಪಾರವನ್ನು ಎಲ್ಲ ನಿಂತು ಹೋಗ್ಬಿಡುತ್ತೆ ಕಣ್ಣು ಮುಚ್ಕೊಂಡ ತಕ್ಷಣ. ಹೊರಗಡೆ ಯಾವುದೆಲ್ಲ ವಿಷಯಗಳಿರುತ್ತೆ ಆ ವಿಷಯಗಳನ್ನೆಲ್ಲ ಕಣ್ಣು ಮುಚ್ಕೊಂಡ ತಕ್ಷಣ ಕಾಣೋಲ್ಲ, ಕಣ್ಣಿಗೆ ದೃಷ್ಟಿಗೆ ಬೀಳೋಲ್ಲ. ಹಾಗಾದರೆ ಮನಸ್ಸು, ಬುದ್ಧಿಗಳು, ಇಂದ್ರಿಯಗಳು ಮಾತ್ರ ಉಳ್ಕೊಳ್ಳುತ್ತೆ. ಆ ಇಂದ್ರಿಯಗಳೆಲ್ಲ ಡಿಸ್ಕನೆಕ್ಟ್ ಆದ ತಕ್ಷಣವೇ ಎಲ್ಲ ಜಾಗೃತವಾಗೇ ಇರುತ್ತೆ, ಯಾವುದೂ ಏನು ನಿದ್ರೆ ಮಾಡಲ್ಲ. ಜಾಗೃತವಾಗಿದ್ದಾಗೆಯೇ ನೀನು ಉಸಿರಾಟದ ಕಡೆ ಗಮನ ಕೊಟ್ಕೊಂಡು ದೃಷ್ಟಿಯನ್ನು ಎರಡು ಹುಬ್ಬಿನ ಮಧ್ಯೆ ಇಡಪ್ಪ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಈ ಶ್ಲೋಕದಲ್ಲಿ. ಮತ್ತೆ ಯತೇಂದ್ರಿಯೋ ಮನೋಬುದ್ಧಿರ್ಮುನಿರ್ಮೋಕ್ಷಪರಾಯಣ ವಿಗತೇಚ್ಛಾಭಯಕ್ರೋಧೌ ಯಸ್ ಸದಾ ಮುಕ್ತ ಏವ ಸಾ. ಇಂದ್ರಿಯ ಮನೋಬುದ್ಧಿಗಳನ್ನು ನಿಯಮಿಸಿರುವ ಮೋಕ್ಷಪರಾಯಣವಾದ ಇಚ್ಛಾಭಯಕ್ರೋಧರಹಿತವಾದ ಯಾವ ಮುನಿ ಇರುವನೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುನಿ ಅಂತ ಪದಪ್ರಯೋಗ ಅಂದರೆ ಋಷಿ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾನೆ ಅಷ್ಟೇ. ಮುನಿಗೂ ಋಷಿಗೂ ಏನು ವ್ಯತ್ಯಾಸ ಇಲ್ಲ. ಅದನ್ನು ಅಷ್ಟು ಡೀಪಾಗಿ ನಾವು ತಿಳ್ಕೊಂಡು ಏನು ವ್ಯತ್ಯಾಸ ಅಂತ ತಿಳ್ಕೊಳ್ಳೋವಂಥ ಅವಶ್ಯಕತೆಯೂ ಇಲ್ಲ.
ಋಷಿ ಮುನಿ ಎಲ್ಲ ಒಂದೇ. ಏನಪ್ಪ ಅಂದರೆ ಅವರು ಧ್ಯಾನಾವಸ್ಥೆಯಲ್ಲಿ ಹೋಗಿ ಏನಾಗ್ತಾರೆ, ಏನು ಮಾಡ್ತಾರೆ, ಎಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ಉಸಿರಾಟವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ಹೊರಗಡೆಗೆ ದೃಷ್ಟಿ ಹೋಗದೇ ಇದ್ದ ಹಾಗೆ ಕಣ್ಣನ್ನು ಮುಚ್ಚಿಕೊಂಡು ದೃಷ್ಟಿಯನ್ನು ತನ್ನ ಹುಬ್ಬಿನ ಮಧ್ಯೆ ನೆಡ್ತಾರೆ. ಆ ಎರಡು ಹುಬ್ಬಿನ ಮಧ್ಯೆ ನೆಟ್ಟು ಅದಕ್ಕೆ ಆಜ್ಞಾಚಕ್ರ ಅಂತ ಹೇಳ್ತಾನೆ ಪರಮಾತ್ಮ. ಇದರೊಳಗೆ ಯಾವುದು ನಾಡಿ ಮತ್ತು ಚಕ್ರ ತಾಂತ್ರಿಕ ಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದಲ್ಲಿ ಅಂತಹ ಜಾಗದಲ್ಲಿ ಹುಬ್ಬಿನ ಮಧ್ಯೆ ಇರೋದಕ್ಕೆ ಆಜ್ಞಾಚಕ್ರ ಅಂತ ಹೇಳ್ತಾರೆ. ಸೊ ಅಲ್ಲಿ ದೃಷ್ಟಿಯನ್ನು ಇಡಬೇಕು ಅಂತ. ಈ ಚಕ್ರಗಳು ಅಂದ ತಕ್ಷಣ ನಮಗೊಂದು ಅನುಮಾನ ಬಂದ್ಬಿಡುತ್ತೆ. ಫಿಸಿಕಲ್ ದೇಹದಲ್ಲಿರೋ ಚಕ್ರಗಳು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಚಕ್ರಗಳು ಫಿಸಿಕಲ್ ದೇಹದಲ್ಲಲ್ಲ, ಒಳಗಡೆ ಇರೋ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ಚಕ್ರಗಳು. ಅದು ಸೂಕ್ಷ್ಮವಾಗಿ ಇರುತ್ತೆ. ಅದನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾವು ಸ್ಥೂಲ ಶರೀರದಲ್ಲಿ ಹುಬ್ಬಿನ ನಡುವೆ, ಎದೆ ಮಧ್ಯದಲ್ಲಿ, ಗುಂಡಿಯಲ್ಲಿ, ಈ ಥರ ಕಂಠದಲ್ಲಿ ಅಂತ ಹೇಳಿದ ತಕ್ಷಣ ಆ ಒಂದು ಫಿಸಿಕಲ್ ಇದನ್ನೇ ನಾವು ಜ್ಞಾಪಿಸ್ಕೊಳ್ತಿರ್ತೀವಿ. ಚಕ್ರವು ಫಿಸಿಕಲ್ ರೀತಿಯಲ್ಲೇ ಇರುತ್ತೆ, ಒಂದು ಸ್ಥೂಲ ರೂಪದಲ್ಲೇ ಇರುತ್ತೆ ಅಂದ್ಕೊಳ್ತಾ ಇರ್ತೀವಿ. ಹಾಗಲ್ಲ ಅದು. ಅದೇನಪ್ಪ ಅಂದರೆ ಈ ಚಕ್ರಗಳ ವಿವರಣೆ ಎಲ್ಲ ಒಳಗಿನ ಶರೀರದಲ್ಲಿ ಇರುವಂಥ ಆ ಒಂದು ಬಿಂದುಗಳು, ಆ ಬಿಂದುಗಳಲ್ಲಿ ಈ ಚಕ್ರಗಳು ಕೆಲಸ ಮಾಡ್ತಿರುತ್ತೆ. ಅದು ಸೂಕ್ಷ್ಮ ಶರೀರದ್ದಾಗಿರುತ್ತೆ, ಅದು ಸೂಕ್ಷ್ಮ ರೂಪದ್ದಾಗಿರುತ್ತೆ. ಸೊ ಸೂಕ್ಷ್ಮವಾಗಿ ಕೆಲಸ ಮಾಡ್ತಿರುತ್ತೆ. ಅವೆಲ್ಲ ಯಾವ ಥರ ಇರುತ್ತೆ? ಗಾಳಿ ಥರ ಇರ್ಬೋದು, ಅಗ್ನಿ ಥರ ಇರ್ಬೋದು, ಜಲದ ಥರ ಇರ್ಬೋದು. ಪಂಚಭೂತಗಳು ನಮಗೆ ಗೊತ್ತಿದೆಯಲ್ಲ, ಅದರಲ್ಲಿ ಯಾವುದಿದ್ದಾರೋ ಅಂಶ ಜಾಸ್ತಿ ಇದ್ದಿರ್ಬೋದು, ಎಲ್ಲವೂ ಸಮವಾಗೂ ಇರ್ಬೋದು. ಒಟ್ಟಲ್ಲಿ ಪಂಚಭೂತಗಳಿಂದ ಉಂಟಾಗಿರುವಂಥ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದಲ್ಲಿ ಚಕ್ರಗಳು, ಬಿಂದುಗಳು. ಅದು ಅಷ್ಟನ್ನು ತಿಳ್ಕೊಬೇಕು ನಾವು. ಇಲ್ಲಿ ಹುಬ್ಬಿನ ಮಧ್ಯದಲ್ಲಿ ದೃಷ್ಟಿಯನ್ನು ನೆಡಬೇಕು ಅಂದರೆ ಫಿಸಿಕಲಿ ಕಣ್ಣು ಮುಚ್ಕೊಂಡ್ರೂ, ರೆಪ್ಪೆ ಮುಚ್ಕೊಂಡ್ರೂ ಕಣ್ಣು ಒಳಗಡೆ ಗುಡ್ಡಿಗಳು ಇರ್ತಲ್ಲ, ಅದು ದೃಷ್ಟಿಯನ್ನು ನಮ್ಮ ಹುಬ್ಬಿನ ಜಾಗಕ್ಕೆ ತೊಗೊಂಡು ಹೋಗ್ಬೋದು. ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಕಣ್ಣು ಮುಚ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಮಾಡ್ಬೋದು ಆ ಕೆಲಸವನ್ನು. ಆ ಹುಬ್ಬಿನ ಮಧ್ಯದಲ್ಲಿ ಎರಡು ಕಣ್ಣಿನ ದೃಷ್ಟಿಗಳನ್ನು ಇಟ್ಟು ಎಲ್ಲ ಇಂದ್ರಿಯಗಳಿಂದ ಮನಸ್ಸನ್ನು ಸೆಳೆದು, ಇಂದ್ರಿಯಗಳು ಮನಸ್ಸು ಎಲ್ಲವನ್ನೂ ಸೆಳೆದು ಬುದ್ಧಿಯಲ್ಲಿ ನಿಲ್ಲಿಸಬೇಕು. ಬುದ್ಧಿಯಲ್ಲಿ ನಿಲ್ಲಿಸಿದ್ರೆ ಅದು ಧ್ಯಾನವಾಗುತ್ತೆ. ಬುದ್ಧಿ ಧೀ ಒಳಗೆ ಇರುತ್ತೆ. ಮತ್ತು ಬುದ್ಧಿ ಧೀ ಒಳಗೆ ಇದ್ದೆ ಮತ್ತು ಹೊರಗಡೆ ಬರೋಲ್ಲ, ಕೆಲಸ ಮಾಡೋಲ್ಲ. ಬುದ್ಧಿ ಏನು ಕೆಲಸ ಮಾಡದೇ ಇರೋ ಸ್ಥಿತಿನೇ ಧೀ. ಆ ಧೀ ಒಳಗೆ ಇದ್ಬಿಡುತ್ತೆ. ಇದನ್ನು ಧ್ಯಾನ ಅಂತ ಹೇಳ್ತಾರೆ. ಅದನ್ನೇ ಪರಮಾತ್ಮ ಈ ರೀತಿ ಹೇಳ್ತಾ ಇದ್ದಾನೆ. ಸಿಂಪಲಾಗಿ ಹೇಳಿದ್ದಾನೆ ಪರಮಾತ್ಮ, ತುಂಬ ಸಿಂಪಲಾಗಿ ಹೇಳಿದ್ದಾನೆ. ಬಟ್ ಇದನ್ನೇ ದೊಡ್ಡ ಸಬ್ಜೆಕ್ಟಾಗಿ ಮಾಡಿಕೊಂಡು ಬೇಕಾಷ್ಟು ಸ್ಕೂಲ್ಸ್ ಆಫ್ ಥಾಟ್ಸ್ಗಳು, ಮಹಾಮಹಿಮಯರುಗಳೆಲ್ಲ ಇದ್ದಾರೆ. ಈಗ ನಮಗೆ ತಿಳಿದಿರುವಂತೆಯೇ ಲಕ್ಷಾಂತರ ಅನ್ಯಾಯಿಗಳನ್ನು ಹೊಂದಿರುವಂಥ ಜಗ್ಗಿ ವಾಸುದೇವ್, ಅದೇ ಸದ್ಗುರು ಅಂತ ಹೇಳ್ತಾರಲ್ಲ, ಅವರಾಗಲಿ, ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಆಗಲಿ, ಇವರುಗಳೆಲ್ಲ ಈ ಧ್ಯಾನದ ಬಗ್ಗೆನೇ ಹೇಳ್ಕೊಡ್ತಾರೆ. ಈವನ್ ಒಂದು ದೊಡ್ಡ ಇದೆ ಧಾರ್ಮಿಕ ಪಂಥವೇ ಇದೆ ಈ ಧ್ಯಾನದ ಬಗ್ಗೆನೇ ಹೇಳ್ತಾ ಇರುವಂಥದ್ದು. ಇವ್ರುಗಳು ಯಾರಪ್ಪ ಅಂದರೆ ಪ್ರಜಾಪಿತ ಬ್ರಹ್ಮಕುಮಾರಿಯರು ಅಂತ ನಾವು ಕೇಳೀವಿ. ಅವ್ರದ್ದು ಆನಂದಾಶ್ರಮ ಅಂತ ಅಲ್ಲೆಲ್ಲೋ ನಾರ್ತ್ ಹಿಮಾಲಯದ ಹತ್ರ ಇದೆ ಒಂದು ಪ್ಲೇಸು. ಅವ್ರದ್ದು ಅದೇ ಸೆಂಟ್ರ್, ಶಾಂತಿಧಾಮ ಅಂತ ಅದಕ್ಕೆ ಹೆಸರು. ಅವರು ಅಷ್ಟೇ ಬರೀ ರಾಜಯೋಗವನ್ನೇ ಹೇಳ್ತಾರೆ, ಬರೀ ಮೆಡಿಟೇಷನ್ನೇ ಹೇಳ್ತಾರೆ. ಅವರು ಬೇರೆ ಏನೂ ಹೇಳಲ್ಲ. ಅವ್ರದ್ದೇ ಆದ ಒಂದು ಧರ್ಮ ಪಂಥ ಇದೆ. ಅದಕ್ಕೆ ಗುರುಗಳು, ದೇವರು, ಅವುಗಳನ್ನೆಲ್ಲ ಅವ್ರದ್ರೊಳಗೆ ಸ್ಕೂಲ್ ಆಫ್ ಥಾಟಲ್ಲಿ ಹೇಳ್ಕೊಂಡಿದ್ದಾರೆ. ಬಟ್ ಅವರೂ ಮುಖ್ಯವಾಗಿ ಗಮನಿಸೋದು ಧ್ಯಾನವನ್ನೇ. ಶಾಂತಿ ಧ್ಯಾನ ಇದರ ಬಗ್ಗೆನೇ ಮಾತಾಡ್ತಾರೆ. ಅವ್ರದ್ದು ಒಂದು ಸ್ಕೂಲ್ ಆಫ್ ಥಾಟು. ರವಿಶಂಕರ್ ಅವ್ರದ್ದೊಂದು, ಜಗ್ಗಿ ವಾಸುದೇವ್ ಅವ್ರದ್ದೊಂದು, ಮತ್ತು ಅರವಿಂದ ಘೋಷ್, ಅದೇ ಅರವಿಂದ ಋಷಿಗಳು ಅವರುಗಳು ಮಾಡಿರುವಂಥ ಒಂದು ಧ್ಯಾನದ ಬಗ್ಗೆ ಬೇಕಾಷ್ಟು ಬಂದಿದೆ. ಆ ಥರ ಧ್ಯಾನದ ಬಗ್ಗೆ ಬೇಕಾಷ್ಟು ಬಂದುಬಿಟ್ಟಿದೆ. ನಾವು ಯಾವುದನ್ನು ಫಾಲೋ ಮಾಡಬೇಕು, ಯಾವುದನ್ನು ಫಾಲೋ ಮಾಡಬಾರ್ದು ಅನ್ನೋದೇ ನಮ್ಗಳಿಗೆ ಸಾಮಾನ್ಯರಿಗೆ ಕನ್ಫ್ಯೂಷನ್. ಯಾಕೆ? ಅವ್ರವ್ರ ಸ್ಕೂಲ್ ಆಫ್ ಥಾಟನ್ನೇ ಅವ್ರವ್ರು ಹೇಳ್ಕೊಂಡು ನಾವು ಗುರಿ ಮುಟ್ಟೋದೇ ಇಲ್ವಲ್ಲ, ಬರೀ ಇದರೊಳಗೆ ಇದ್ಬಿಡ್ತೀವಲ್ಲ, ಪಾತಲ್ಲೇ ಉಳ್ಕೊಂಡ್ಬಿಡ್ತೀವಿ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಇರೋದು ನಮಗೆ. ಅದರಿಂದ ನಾವು ಹೋಗಬಾರ್ದು ಅಂತ ಹೇಳಲ್ಲ, ಹೋಗ್ಬೋದು. ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಹೇಗಪ್ಪ? ಹೊರಗಿನಿಂದ ನಾವು ಅಂಟ್ಕೊಂಡಿರಬೇಕು, ಒಳಗಾಗಬಾರ್ದು.
ಒಳಗೆ ಹೋಗ್ಬಿಟ್ರೆ ಯಾವುದೇ ಸಿಸ್ಟಮು, ಯಾವುದೇ ಸ್ಕೂಲ್ ಆಫ್ ಥಾಟಲ್ಲಿ ನಾವು ಮುಂದುವರಿಯೋಕ್ಕಾಗಲ್ಲ. ಆ ಸ್ಕೂಲಿಂದ ಇದರೊಳಗೆ ಸಿಗಾಕೊಂಡ್ಬಿಡ್ತೀವಿ, ಆ ಒಂದು ಪಂಥದೊಳಗೆ ಸಿಗಾಕೊಂಡ್ಬಿಡ್ತೀವಿ. ಅದರಿಂದ ನಾವು ಹೊರಗೆ ಬರೋಕ್ಕಾಗೋದೇ ಇಲ್ಲ, ಕಷ್ಟ ಆಗಿಬಿಡುತ್ತೆ. ಇಡೀ ಜೀವನವೆಲ್ಲ ಅದರಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಗುರಿ ತಲುಪೋದು ಯಾವಾಗ ಅಂದರೆ ಗೊತ್ತೇ ಇಲ್ಲ. ದಾರಿಲಿ ಹೋಗ್ತಾ ಇದ್ದೀವೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಅದನ್ನು ನಾವು ಹೊರಗಡೆಯಿಂದ ವಿಮರ್ಶೆ ಮಾಡಿದಾಗ ಪ್ರತಿಯೊಂದಕ್ಕೂ ಗುರಿ ಇದೆ, ದಾರಿ ಇದೆ. ಆ ದಾರಿ ಒಳಗೆ ಅಲ್ಲಲ್ಲೇ ಮೈಲುಗಲ್ಲುಗಳಿದೆ, ಯಶಸ್ಸಿನ ಮೈಲುಗಲ್ಲುಗಳಿದೆ. ಏನೇನು ನಮ್ಗೆ ಸಿಕ್ಕುತ್ತೆ, ಏನೇನು ಆಗುತ್ತೆ ಅನ್ನೋದ್ರದ್ದು ಒಂದೊಂದು ಸ್ಟೇಜ್ ವೈಸು ಸಿದ್ಧಿಗಳಿದೆ. ಸೊ ಇವುಗಳೆಲ್ಲವೂ ಏನೂ ಇಲ್ಲ ಆಗ್ಬಿಡುತ್ತೆ. ಆ ಥರ ಒಂದು ಸ್ಕೂಲ್ ಆಫ್ ಥಾಟ್ಗೆ ಸಿಗಾಕೊಂಡಾಗ ಅವುಗಳು ಏನೂ ಇಲ್ಲ ಅಂತ ಆಗ್ಬಿಡುತ್ತೆ. ಯಾಕೆಂದರೆ ಅವ್ರು ಪರ್ಟಿಕ್ಯುಲರ್ ಏನೋ ಒಂದು ಗುರಿ ಇಟ್ಕೊಂಡಿರ್ತಾರೆ, ಅವರ ಪಂಥದ ಗುರುಗಳು, ಅವರು ಅದರಲ್ಲಿ ಸಿಗಾಕಿಸ್ಕೊಂಡ್ಬಿಡ್ತಾರೆ, ಮುಗಿದೋಯ್ತು. ಆಗ ನಾವು ಆಧ್ಯಾತ್ಮದಲ್ಲಿ ಮುಂದುವರಿಯೋಕ್ಕೆ ಅವಕಾಶ ಆಗುತ್ತೋ? ಅವರು ಗುರುಗಳು ಕೀ ಕೊಡದೆ ಹೋದರೆ ಆಗೋದೇ ಇಲ್ಲ. ನಾವು ವಿವೇಕಾನಂದನ ಜೀವನ ಚರಿತ್ರೆ ಓದಿದಾಗ ಕೇಳಿದ್ದೀವಿ, ಒಂದು ಕಥೆ ಜ್ಞಾಪಕಕ್ಕೆ ಬರುತ್ತೆ ನನಗೆ. ಅದರಲ್ಲಿ ಕಥೆ ಅಂದರೆ ನಿಜ ಜೀವನದ್ದು, ವಿವೇಕಾನಂದರ ಜೀವನದ್ದು. ಏನಪ್ಪ, ರಾಮಕೃಷ್ಣ ಪರಮಹಂಸರು ವಿವೇಕಾನಂದನನ್ನು ನೋಡಿ ದೇವರಿದ್ದಾನೆಯೋ ಇಲ್ಲವೋ ಅಂತ ಪ್ರಶ್ನೆ ಕೇಳಿದಾಗ ದೇವರನ್ನು ತೋರಿಸ್ತೀನಿ ಅಂತ ಹೇಳ್ತಾರೆ. ಒಂದು ದಿವಸ ದೇವರನ್ನು ತೋರಿಸ್ತಾರೆ. ಆ ನಂತರ ದೇವರನ್ನು ನೋಡಿ ಆದಮೇಲೆ, ಅಂದರೆ ದೇವರ ಅನುಭವವನ್ನು ಪಡೆದಾದ ಮೇಲೆ, ದೇವರನ್ನ ನೋಡಿದ್ದು ಅಂತ ಅಲ್ಲ, ಅದು ದೇವರ ಅನುಭವವನ್ನು ಪಡೆದಿದ್ದು. ಅದು ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಮತ್ತೆ ಅದನ್ನು ಹೇಳೋದ್ರಿಂದ ಏನು ಸುಮ್ಮನೆ ಈ ಪ್ರಯೋಜನ ಆಗೋಲ್ಲ. ಆದರೂ ಗೊತ್ತಿಲ್ಲದೆ ಇದ್ದರೆ ಅಕಸ್ಮಾತ್ ಒಂದು ಚೂರು ಗೊತ್ತಾಗಲಿ, ಒಂದು 2 ಲೈನಲ್ಲಿ ಹೇಳ್ಬಿಡ್ತೀನಿ. ಏನು ಅಂದರೆ, ರಾಮಕೃಷ್ಣ ಪರಮಹಂಸರು ದೇವರನ್ನ ತೋರಿಸ್ಬೇಕು, ನೋಡಬೇಕು ಅಂತ ಹೇಳ್ತಾ ಇದ್ದಲ್ಲಪ್ಪ, ಬಾ ಅಂದ್ಬಿಟ್ಟು ನರೇಂದ್ರನನ್ನು ಕೂರಿಸ್ಕೊಂಡು ಅವರ ತಲೆ ಮೇಲೆ ಕೈಯನ್ನೋ ಕಾಲನ್ನೋ ಇಡ್ತಾರೆ. ಇಟ್ಟ ತಕ್ಷಣ ಅವರಿಗೆ ವಿವೇಕಾನಂದರಿಗೆ ಆದ ಅನುಭವ ಅವ್ರ ಮಾತುಗಳಲ್ಲೇ ಹೇಳೋದಾದರೆ, ಇಡೀ ರೂಮು, ಕಿಟಕಿ ಬಾಗಿಲುಗಳು ಎಲ್ಲ ಚಕ್ಕರ್ ಹೊಡೆಯೋಕ್ಕೆ ಶುರುವಾಗುತ್ತೆ, ಎಲ್ಲ ರೊಟೇಟ್ ಆಗೋಕ್ಕೆ ಶುರುವಾಗುತ್ತೆ. ಎಲ್ಲವೂ ಜೋರಾಗಿ ರೊಟೇಟ್ ಆಗ್ತಾ ಅವರು ಇಡೀ ರೂಮನ್ನೇ ಮರ್ತು ಬಿಡ್ತಾರೆ, ಅವರು ಸುತ್ತಲೂ ಇರೋ ಜಗತ್ತನ್ನೇ ಮರ್ತು ಬಿಡ್ತಾರೆ. ಎಲ್ಲೋ ಹೋಗ್ತಾ ಇದ್ದೀನಿ ಇನ್ನೂ ಅನುಭವ ಆಗೋಕ್ಕೆ ಶುರುವಾಗುತ್ತೆ. ಎಲ್ಲೋ ನಾನು ಕಳೆದು ಹೋಗ್ತಾ ಇದ್ದೀನಿ ಇನ್ನೋ ಅನುಭವ ಶುರುವಾದಾಗ ಸಾಕು ನನಗೆ ಬೇಡ ಅಂತ ಹೇಳ್ತಾರೆ. ಆಮೇಲೆ ರಾಮಕೃಷ್ಣ ಪರಮಹಂಸರು ಆ ಕೈಯನ್ನೋ ಕಾಲನ್ನು ಇಟ್ಟಿರ್ತಾರಲ್ಲ, ಅದನ್ನು ತೆಗೆದುಬಿಟ್ಟು, ಯಾಕೆ ನರೇನ್, ದೇವ್ರನ್ನ ನೋಡಬೇಕು ಅಂತ ಹೇಳ್ತಾ ಇದ್ದೆ, ನೋಡೋಲ್ವಾ ಅಂತ. ಇಲ್ಲ ದೇವ್ರನ್ನ ನೋಡೋದಲ್ಲ, ನಾನೇ ಎಲ್ಲ ಕಳೆದೋಗ್ತಾ ಇದ್ದೀನಿ ಅಂತ ಆಗ್ತಾ ಇದೆ. ಮತ್ತು ನೀನೇ ಕಳ್ಕೊಳ್ತಾ ಇದ್ದೀನಿ, ನೀನು ಕಳ್ಕೊಳ್ಳೋದಲ್ಲೇ ದೇವ್ರನ್ನ ನೋಡೋಕೆ ಸಾಧ್ಯವೇನಪ್ಪ? ಅಷ್ಟೇ ಅನುಭವವೇ ಸಾಕು ನಿನಗೆ, ದೇವರು ಇದ್ದಾನೆ ಇಲ್ಲ ಅನ್ನೋದು ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಡ್ತಾರೆ. ಅದನ್ನು ನಾವು ಕೇಳಿದ್ದೀವಿ, ಇಷ್ಟನ್ನು ನಾವು ಕೇಳಿದ್ದೀವಿ. ಸೊ ಆ ನರೇನ್ಗೆ ಧ್ಯಾನವನ್ನು ಹೇಳಿಕೊಟ್ಟು ಎಲ್ಲವನ್ನು ಮಾಡಿದ ಮೇಲೆ ರಾಮಕೃಷ್ಣ ಪರಮಹಂಸರು ಒಂದು ದಿವಸ ಹೇಳ್ತಾರೆ, ನೋಡಪ್ಪ, ನೀನು ಧ್ಯಾನದಲ್ಲಿ ತಲ್ಲೀನನಾಗಿ ಸ್ವಸ್ವರೂಪ ಆನಂದದಲ್ಲಿ ಸದಾಕಾಲ ಕೂತ್ಕೊಳ್ಳೋದು ಸರಿಯಲ್ಲ. ಯಾಕೆ? ನೀನು ಬೇಕಾಷ್ಟು ಮಾಡಬೇಕಾದ ಕೆಲಸಗಳು ತುಂಬ ಇದೆ. ಇಡೀ ಪ್ರಪಂಚಕ್ಕೆ ನೀನು ಮಾಡಬೇಕಾಗಿದ್ದು ಕೆಲಸಗಳಿದೆ. ಅದಕ್ಕೋಸ್ಕರನೇ ನೀನು ಬಂದಿರೋದು, ಇಲ್ಲಿಗೆ ಈ ಭೂಮಿಗೆ ಬಂದಿರೋದೇ ಆ ಕಾರಣದಿಂದ. ಆದ್ದರಿಂದ ಇನ್ನು ಮುಂದೆ ನೀನು ಧ್ಯಾನವನ್ನು ಮಾಡೋಕ್ಕಾಗದೇ ಇದ್ದ ರೀತಿಲಿ ಅದರ ಕೀಲಿಕೈಯನ್ನು ನನ್ನ ಹತ್ರ ಇಟ್ಕೊಂಡ್ಬಿಡ್ತೀನಿ. ಇನ್ನು ನೀನು ಧ್ಯಾನ ಮಾಡಬಾರ್ದು. ಏನಪ್ಪ? ಧರ್ಮ ಪ್ರಸಾರವನ್ನು ಮಾಡಬೇಕು ಅಂತ ರಾಮಕೃಷ್ಣ ಪರಮಹಂಸರು ವಿವೇಕಾನಂದಂಗೆ ಹೇಳಿಬಿಡ್ತಾರೆ. ಸರಿ, ಅವತ್ತಿನಿಂದ ಅವರು ಧ್ಯಾನ ಮಾಡೋಕ್ಕಾಗೋಲ್ಲ. ಅಂದರೆ ರಾಮಕೃಷ್ಣ ಪರಮಹಂಸರಿಗೆ ಕೀಲಿಕೈ ಇತ್ತೆ ಅಂದರೆ ಫಿಸಿಕಲ್ ಅಲ್ಲ, ಅದು ಹಿ ಹ್ಯಾಡ್ ಕಂಟ್ರೋಲ್. ಗುರುವಿಗೆ ಶಿಷ್ಯನ ಮೇಲೆ ಅಷ್ಟರ ಮಟ್ಟಿಗೆ ಕಂಟ್ರೋಲ್ ಇರುತ್ತೆ. ಹಾಗಾದ್ದರಿಂದ ವಿವೇಕಾನಂದರಿಗೆ ಧ್ಯಾನ ಮಾಡೋಕ್ಕೆ ಮತ್ತೆ ಆ ರೀತಿ ಧ್ಯಾನದಲ್ಲಿ ಮುಳುಗಿ ಹೋಗೋದಕ್ಕೆ ಅವಕಾಶ ಆಗ್ತಿರಲಿಲ್ಲ. ಇದನ್ನು ನಾವು ಅವರ ಇದರೊಳಗೆ ಓದಿದ್ರೆ ನಿಮಗೂ ಗೊತ್ತಾಗುತ್ತೆ. ಈ ರೀತಿ ಇದೆ ಧ್ಯಾನದ ಒಂದು ವಿಷಯದಲ್ಲಿ, ಈ ರೀತಿ ಕಂಟ್ರೋಲ್ ಇರುತ್ತೆ ಗುರುಗಳಿಗೆ, ಅವ್ರು ಹೇಳ್ಕೊಟ್ಟವರಿಗೆ, ಅವ್ರ ಮೆಥಡ್ಗಳು ಗೊತ್ತಿರುತ್ತೆ ಅವರಿಗೆ. ಅದನ್ನು ಅವರು ಅನುಭವದಿಂದ ಹೇಗೆ ಸಿದ್ಧಹಸ್ತ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾವು ಈ ಯಾವುದೇ ಸ್ಕೂಲ್ಗಳಿಗೆ ಹೋದರೂ ಅಲ್ಲಿ ಸಿಗಾಕೊಳ್ಳೋ ಅವಕಾಶ ಇರುತ್ತೆ. ಮುಂದುವರಿತೀವಿ ಅನ್ನೋ ಗ್ಯಾರಂಟಿ ಇರೋಲ್ಲ. ಅವ್ರ ಗುರುಗಳ ಅನುಗ್ರಹದಿಂದಷ್ಟೇ ಮುಂದೆ ಹೋಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಅಂದರೆ, ಪ್ರಾಕ್ಟಿಕಲ್ ಸೈಡ್ ಆಫ್ ವೇದಾಂತ ಅಥವಾ
ಅಧ್ಯಾತ್ಮ ಯಾವುದಿದೆಯೋ ಅದರ ಬಗ್ಗೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನ ಮಾಡೋದು ಅಂತ, ಧ್ಯಾನ ಮಾಡೋದು ಅಂತ ಬರೀ ಮೇಲೆ ಮಾತ್ರ ಒಂದು 4 ಲೈನ್ಗಳನ್ನು ಹೇಳಿಬಿಟ್ಟು ಪರಮಾತ್ಮ ಒಳಗಿನ ಅವಸ್ಥೆಗಳನ್ನು ಯಾವುದನ್ನು ಡೀಟೇಲ್ ಕೊಟ್ಟಿಲ್ಲ, ಯಾವುದೂ ತಿಳಿಸ್ತಾ ಇಲ್ಲ. ಆ ಒಳಗಿನ ಅವಸ್ಥೆಗಳನ್ನೆಲ್ಲದನ್ನು ಒಂದೊಂದು ಸ್ಕೂಲ್ ಆಫ್ ಥಾಟ್ನವರು ಒಂದೊಂದನ್ನು ಹಿಡ್ಕೊಂಡು ತಮ್ಮ ಒಂದು ಇದನ್ನು ಇದು ಮಾಡ್ಕೊಳ್ತಾ ಇದ್ದಾರೆ, ಪಂಥಗಳನ್ನು ಕಟ್ಕೊಂಡಿದ್ದಾರೆ, ಅನುಯಾಯಿಗಳನ್ನು ಹೊಂದಿದ್ದಾರೆ. ಆದರೆ ಅವರೆಲ್ಲ ಯಾರಾದರೂ ಗುರಿ ಮುಟ್ತಾ ಇದ್ದಾರೆಯೋ? ಅದೇ ಪ್ರಾಬ್ಲಮ್ ಇರೋದು. ಅವರೆಲ್ಲ ಗುರಿ ಮುಟ್ತಾ ಇಲ್ಲ, ಮುಂದಕ್ಕೆ ಹೋಗೋಕ್ಕೂ ಆಗ್ತಾ ಇಲ್ಲ. ಯಾಕೆ? ಇಲ್ಲಿ ನಮ್ಮ ಗೀತೆಯೊಳಗೆ ಹೇಳಿರೋ ಪ್ರಕಾರನೇ ಧ್ಯಾನವನ್ನು ಮಾಡಿದರೆ ಏನೆಲ್ಲ ಆಗಬೇಕು, ಆ ಸಿದ್ಧಿಗಳು ಏನೆಲ್ಲ ಬರುತ್ತೆ, ಅವುಗಳು ನಮಗೆ ಸಿಗ್ತಾ ಇಲ್ಲ ಅನ್ನೋದು ಅವ್ರಿಗಳಿಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಒಂದು ಸ್ಕೂಲನ್ನ ಬಿಟ್ಟು ಇನ್ನೊಂದು ಸ್ಕೂಲ್ಗೆ ಹೋಗ್ತಾರೆ, ಇನ್ನೊಂದು ಸ್ಕೂಲನ್ನ ಬಿಟ್ಟು ಇನ್ನೊಂದು ಸ್ಕೂಲ್ಗೆ ಹೋಗ್ತಾರೆ. ಕೊನೆಗೆ ಏನಪ್ಪ ಎಂಡಪ್ಪ ಆಗುತ್ತೆ, ಇಡೀ ಜೀವನವೆಲ್ಲ ಸಂಪೂರ್ಣವಾಗಿ ಬರೀ ಧ್ಯಾನ ಮಾಡೋದನ್ನು ಕಲ್ತ್ಕೊಳ್ಳೋದ್ರಲ್ಲೇ ಆಗೋಗುತ್ತೆ. ಇನ್ನು ಗುರಿ ಮುಟ್ಟೋದು ಯಾವಾಗ? ಅಂದರೆ ಅಷ್ಟು ಕ್ಲಿಷ್ಟವಾಗಿದೆ, ಪ್ರಾಕ್ಟಿಕಲ್ಸ್ ಅನ್ನೋದು ಅಷ್ಟು ಕ್ಲಿಷ್ಟವಾಗಿದೆ ಆ ಭಾಗ. ಆದ್ದರಿಂದನೇ ಅದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ಗಳನ್ನು ಪರಮಾತ್ಮ ಕೊಟ್ಟಿಲ್ಲ ನಮಗೆ. ಮುಂದಿನ ಧ್ಯಾನ ಯೋಗದಲ್ಲಿ ಸಂಪೂರ್ಣವಾದ ಡೀಟೇಲ್ಸ್ಗಳನ್ನು ಕೊಡ್ತಾನೆ, ಅದರಿಂದ ಏನೆಲ್ಲ ಎಫೆಕ್ಟ್ಗಳಿದೆ ಅನ್ನೋದನ್ನು ಹೇಳ್ತಾನೆ. ಆಗ ಅದನ್ನು ತಿಳ್ಕೊಳ್ಳೋಣ, ಅದರಿಂದ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಎಷ್ಟಪ್ಪ ಹೇಳಿದ್ದಾನೆ? ಹೊರಗಿನ ವಿಷಯಗಳನ್ನು ದೂರಗೊಳಿಸಿ ಅನ್ನೋದಕ್ಕೆ ಇವರು ಬರ್ದಿದ್ದಾರೆ ಆ ಥರ ಅರ್ಥ. ಅಲ್ಲೂ ಅದೇ ಥರ ಇದೆ. ಸ್ಪರ್ಶಾಂಕೃತ್ವ ಬಹಿರ್ಬಾಹ್ಯಾಂಶ್ಚ, ಹೊರಗಡೆ ಎಲ್ಲವನ್ನು ದೂರ ಮಾಡಬೇಕು ಅಂತ, ಅಂದರೆ ಡಿಸ್ಕನೆಕ್ಟ್ ಮಾಡಬೇಕು. ಅದು ಸಾಧ್ಯವೇ? ನಮ್ಮಗಳ ಕೈಲಿ ಆಗುತ್ತೆಯೋ? ನಾವು ಮಾಡಿದೀವೋ? ಆಗುತ್ತೆ. ನಮ್ಗೆ ಗೊತ್ತಿಲ್ಲದೆ ಇದ್ದ ರೀತಿಯಲ್ಲಿ ಅದಾಗಿದೆ. ಆದರೆ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳಕ್ಕಾಗಲ್ಲ. ಮಾಡಿರ್ಬೋದು. ಸಾಧಕರು ಎಷ್ಟೋ ಜನ ಇರ್ತಾರೆ, ಮಾಡಿರ್ಬೋದು. ಪ್ರಯತ್ನ ಮಾಡಿದಾಗಲೂ ಆಗಿರ್ಬೋದು, ಆಗ ಪ್ರಯತ್ನ ಮಾಡದಲ್ಲೇ ಇದ್ದಾಗಲೂ ಆಗಿರ್ಬೋದು. ಒಟ್ಟಲ್ಲಿ ಏನಪ್ಪ ಅದು ಅವಸ್ಥೆ? ಹೊರಗಡೆಯಿಂದ ಡೀಲಿಂಗ್ ಆಗಿಬಿಡುತ್ತೆ. ಯಾವುದೇ ವಿಷಯಗಳು ಇಂದ್ರಿಯಗಳಿಂದ ಸಂಪರ್ಕವನ್ನು ಕಡಿತ ಮಾಡಿಕೊಳ್ಳುತ್ತೆ. ಇಂದ್ರಿಯಗಳು ಮನಸ್ಸಿನ ವಶವರ್ತಿಯಾಗಿ ಒಳಕ್ಕೆ ಸರಿಯುತ್ತೆ. ಒಳಕ್ಕೆ ಸರಿದ ಮೇಲೆ ಇಂದ್ರಿಯಗಳು ಮನಸ್ಸಿನಲ್ಲಿ ನಿಂತ್ಕೊಳ್ಬೇಕು, ಮನಸ್ಸಿನ ವಶದಲ್ಲಿ ಇರಬೇಕು, ಮತ್ತೆ ಹೊರಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತೀವಿ? ಕಣ್ಣನ್ನಾದರೆ ಮುಚ್ಕೊಂಡ್ಬಿಡ್ತೀವಿ. ಕಿವಿನ ಎಲ್ಲಿ ಮುಚ್ಕೊಳಕ್ಕಾಗತ್ತೆ? ಕಿವಿನೂ ಹತ್ತಿ ಇಟ್ಕೊಂಡು ಮಾಡ್ಕೋಬೋದು, ಆದರೆ ಸಾಮಾನ್ಯವಾಗಿ ಕಿವಿನ ನಾವು ಯಾರು ದಿವಸ ಮುಚ್ಕೊಂಡು ನಿದ್ರೆ ಮಾಡೋಕ್ಕೆ ಹೋಗಲ್ಲ. ಕಣ್ಣನ್ನೇ ಮುಚ್ಕೊಂಡೇ ನಿದ್ರೆ ಮಾಡೋದು. ಕಿವಿ ಆಟೋಮೆಟಿಕ್ಕಾಗಿ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಆಗಿರೋದು ಗೊತ್ತಾಗುತ್ತೆ. ಯಾಕೆಂದರೆ ಯಾವುದೇ ಶಬ್ದಗಳು ಕೇಳಿಸೋಲ್ಲ ನಮಗೆ. ರೂಮಲ್ಲಿ ಹೆಜ್ಜೆ ಸಪ್ಪಳಗಳು ಗೊತ್ತಾಗಲ್ಲ, ಗಾಳಿಯ ಫ್ಯಾನ್ ಬರ್ತಾ ಇರುತ್ತೆ, ಗಾಳಿ ಬರ್ತಾ ಇರುತ್ತೆ, ಫ್ಯಾನಿನ ಶಬ್ದನೂ ಗೊತ್ತಾಗಲ್ಲ. ಮೋಟ್ರ್ ಆನ್ ಮಾಡಿದರೆ ಆ ಮೋಟ್ರ್ ಶಬ್ದ ಗೊತ್ತಾಗಲ್ಲ. ಗಡಿಯಾರ ಟಿಕ್ 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 ಅಂತ ಇದ್ದರೆ ಆ ಗಡಿಯಾರದ ಟಿಕ್ ಟಿಕ್ ಶಬ್ದ ಕೇಳೋಲ್ಲ. ಇವೆಲ್ಲ ನಿಂತು ಹೋಗ್ಬಿಡುತ್ತೆ. ಅಂದರೆ ಅರ್ಥ ಏನು? ಶ್ರವಣೇಂದ್ರಿಯ ಅನ್ನೋದು ಒಳಗೆ ಬಂದ್ಬಿಟ್ಟಿದೆ ಅಂತ, ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ ವಿಷಯಗಳಿಂದ ಅಂತ. ಕಣ್ಣು ಅನ್ನೋದು ಮುಚ್ಕೊಂಡ ತಕ್ಷಣವೇ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಆದರೆ ಕಣ್ಣು ಒಳಗಡೆನೇ ಕೆಲಸ ಮಾಡ್ತಿರುತ್ತೆ, ಒಳಗಡೆ ಕಣ್ಣು ನೋಡ್ತಾನೆ ಇರುತ್ತೆ. ಅದನ್ನ ದೃಷ್ಟಿಯನ್ನು ಹುಬ್ಬಿನ ಮಧ್ಯದಲ್ಲಿ ಇಡಬೇಕು. ಆಗ ಮಾಡಿದಾಗ ಇದು ಶಮದಮ ಅನ್ನೋದು ಪದಗಳಿಂದ ಧ್ಯಾನದಲ್ಲಿ ಪತಂಜಲಿ ಯೋಗ ಸೂತ್ರದ ಅಷ್ಟಾಂಗ ಯೋಗ ಸೂತ್ರಗಳಿದೆ, ಅದರೊಳಗೆ ಈ ಶಮದಮ ಅನ್ನೋದನ್ನು ಇಷ್ಟಕ್ಕೆ ಹೇಳ್ತಾರೆ. ಏನಕ್ಕೆ? ಹೊರಗಡೆ ಇರುವ ವಿಷಯಗಳಿಂದ ಸಂಪರ್ಕವನ್ನು ಕಡಿದುಕೊಂಡು ಇಂದ್ರಿಯಗಳು ಮನಸ್ಸಿನ ವಶದಲ್ಲಿ ಇದ್ದು ಒಳಗಡೆ ಉಳ್ಕೊಳ್ಳುವಂಥದ್ದಕ್ಕೆ ಶಮ ಮತ್ತು ದಮ ಅನ್ನೋ ಪದಗಳನ್ನು ಪ್ರಯೋಗ ಮಾಡ್ತಾರೆ. ಮತ್ತು ಹೊರಗೆ ಹೋಗದೆ ಇದ್ದಂಗೆ ನೋಡ್ಕೊಳ್ಳೋದೆ ದಮ. ಶಮ ಹೊರಗಿರೋದನ್ನೆಲ್ಲ ಒಳಗೆ ಎಳ್ಕೊಳ್ಳೋದು ಶಮ ದಮ. ಅವೆರಡರಿಂದ ಅಷ್ಟಾಂಗ ಯೋಗದ ಸ್ಟಾರ್ಟಿಂಗ್ ಪಾಯಿಂಟು. ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾನೆ. ಅದೇನು ಮಾಡಬೇಕಪ್ಪ? ದೃಷ್ಟಿನ ಹುಬ್ಬಿನ ಮಧ್ಯದಲ್ಲಿ ನಿಲ್ಲಿಸ್ಕೊಳ್ಬೇಕು. ಮತ್ತು ಉಸಿರಾಟ ಮಾಡ್ತಾನೆ ಇರ್ತಲ್ಲಪ್ಪ, ಆ ಉಸಿರಾಟದ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡು. ಅದು ಪ್ರಾಣ ಅಪಾನಗಳನ್ನು ಸಮವಾಗಿ ಮಾಡ್ಕೋ. ಉಸಿರಿನ ಮೇಲೆ ತಗೊಳ್ಳೋದು ಬಿಡೋದನ್ನ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ತಕ್ಕಂತೆ ಕ್ರಮಬದ್ಧವಾಗಿ ಮಾಡುವ ಅಭ್ಯಾಸವನ್ನು ಮಾಡಬೇಕು. ಇದರಲ್ಲಿ ಬೇಕಾಷ್ಟು ಸ್ಕೂಲ್ಸ್ ಆಫ್ ಥಾಟ್ಸ್ ಇದೆ. ನಮ್ಮ ರಾಮದೇವ್ ಜ್ಞಾಪಕಕ್ಕೆ ಬರ್ತಾರೆ. ಅವರು ಉಸಿರಾಟದ ಬಗ್ಗೆ ಭಾಳಷ್ಟು ಥರದ ಯೋಗಗಳನ್ನು ಹೇಳ್ಕೊಡ್ತಾರೆ. ಕಪಾಲಭೋತಿ ಅಂತಾಗಲಿ ಮತ್ತು ಇನ್ನೊಂದು 2-3 ಅವರೇ ಹೇಳ್ಕೊಡ್ತಾರೆ. ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದರೆ ಅದನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಪ್ರಾಣಾಯಾಮಗಳನ್ನು 4 ಥರದ ಪ್ರಾಣಾಯಾಮಗಳನ್ನು ಹೇಳ್ತಾರೆ. ಈವನ್ ಯೋಗದ ಮಾಸ್ಟರ್ಗಳೇ ಪ್ರಾಣಾಯಾಮದಲ್ಲಿ ಎಷ್ಟು ಥರ ಇದೆ ಅನ್ನೋದನ್ನು ಹೇಳ್ತಾರೆ.
ಹಲ್ಲುಗಳನ್ನು ಕಚ್ಚಿಕೊಂಡು ಉಸಿರು ಬಿಡೋದು, ಆಮೇಲೆ ಉಸಿರು ಎಳ್ಕೊಳ್ಳೋದು, ಒಂದು ಹೊಳ್ಳೆಯಿಂದ ಎಳ್ಕೊಂಡು ಇನ್ನೊಂದು ಹೊಳ್ಳೆಯಿಂದ ಬಿಡುವುದು, ಎರಡೂ ಹೊಳ್ಳೆಯಿಂದ ಎಳ್ಕೊಂಡು ಸ್ತಂಭನ ಮಾಡಿ ಮತ್ತೆ ಹೊರಗೆ ಬಿಡೋದು. ಈ ರೀತಿ ಪ್ರಾಣಾಯಾಮದ ಹಲವು ವಿಧಿಗಳಿದೆ. ಅವುಗಳನ್ನೆಲ್ಲ ಯೋಗದ ಮಾಸ್ಟರ್ಗಳು ಚೆನ್ನಾಗಿ ಹೇಳ್ಕೊಡ್ತಾರೆ. ಅವುಗಳಲ್ಲಿ ಭೇದಗಳನ್ನೆಲ್ಲ ಚೆನ್ನಾಗಿ ತೋರಿಸ್ತಾರೆ. ಆದರೂ ಆ ಪ್ರಾಣಾಯಾಮ ಯಾವುದೇ ಸ್ಕೂಲ್ ಆಫ್ ಥಾಟ್ದಿರಲಿ, ಯಾವುದೇ ರೀತಿದಿರಲಿ, ಪ್ರಾಣಾಯಾಮವನ್ನು ಇಲ್ಲಿ ಗಮನಿಸಬೇಕು ಅಂತ ಪರಮಾತ್ಮ ಹೇಳ್ತಿದ್ದಾನೆ. ಇದೆರಡು ಆದಮೇಲೆ ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಯತಿಗಳು ಮೋಕ್ಷಪರಾಯಣರಾಗಿರ್ತಾರೆ, ಸದಾಕಾಲ ಒಳಗೆ ಉಳ್ಕೊಳ್ತಾರೆ, ಧೀ ಒಳಗೆ ತಾನು ನಿಂತ್ಕೊಂಡ್ಬಿಡ್ತಾರೆ. ಅವರ ಬುದ್ಧಿಯಾಗಲಿ, ಮನಸ್ಸಾಗಲಿ, ಇಂದ್ರಿಯಗಳಾಗಲಿ ವಿಷಯವರ್ತಿಗಳಾಗಿ ಹೊರಗೆ ಹೋಗೋದಿಲ್ಲಪ್ಪ, ಒಳಗೆ ನಿಂತ್ಕೊಂಡ್ಬಿಡುತ್ತೆ. ಇದು ಧ್ಯಾನಾವಸ್ಥೆ ಅಂತ ಹೇಳಿ ಪರಮಾತ್ಮ ಈ ಧ್ಯಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತ್ರ ಹೇಳಿದ್ದಾರೆ. ಅಂಥ ಒಬ್ಬ ಮುನಿ ಅಥವಾ ಯತಿ ಅಥವಾ ಋಷಿ ಅವರುಗಳು ಯಾವಾಗಲೂ ಇದನ್ನು ಬ್ರಹ್ಮ ನಿರ್ವಾಣವನ್ನು ಹೊಂದಿಯೇ ಇರ್ತಾರಪ್ಪ, ಅವರು ಸದಾ ನಿತ್ಯ ಮುಕ್ತರಪ್ಪ ಅಂತ ಕೊನೆಯ ಪದಗಳನ್ನು ಹೇಳ್ತಾ ಇದ್ದಾರೆ. ಅಂಥವ್ರು ಯಾವಾಗಲೂ ಮುಕ್ತರೇ ಅಂದರೆ ಹೇಗಪ್ಪ ಮುಕ್ತಿ? ಮನಸ್ಸು, ಬುದ್ಧಿ ಮನಸ್ಸು ಇಂದ್ರಿಯಗಳು ವಿಷಯಗಳಿಗೆ ವಶವಾಗಿರುತ್ತೆ. ಇದು ಎಲ್ಲ ದೇಹದಲ್ಲಿ ನಡೆಯುವಂಥ ಕ್ರಿಯೆ, ಯಾವುದೇ ಶರೀರತ್ರಯದಲ್ಲೂ ನಡೆಯುವಂಥ ಕ್ರಿಯೆ. ಇವು ಶರೀರತ್ರಯಕ್ಕೂ ಏಕಸಮವಾಗಿರುತ್ತೆ, ಒಂದೇ ಇರುತ್ತೆ, ಎರಡೆರಡು ಮೂರು ಇರೋಲ್ಲ. ಸೂಕ್ಷ್ಮ ಶರೀರದಲ್ಲಿ, ಕಾರಣ ಶರೀರದಲ್ಲಿರೋ ಬುದ್ಧಿ ಮನಸ್ಸು ಬೇರೆ, ಅಥವಾ ಸ್ಥೂಲ ಶರೀರದಲ್ಲಿರೋ ಬುದ್ಧಿ ಮನಸ್ಸು ಬೇರೆ, ಆ ಥರ ಅಲ್ಲ. ಇವುಗಳೆಲ್ಲ ಒಂದು ಹೇಗಪ್ಪ ಹೇಳ್ಕೊಬೋದು, ಹೇಗೆ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಬೋದು? ಒಂದು ಸೆಂಟ್ರ್ ಪಾಯಿಂಟ್, ಇವಾಗ ಒಂದು ಹಣ್ಣಿರುತ್ತೆ, ಹಣ್ಣಿನಲ್ಲಿ ಒಂದು ತೊಟ್ಟಿನ ಭಾಗ ಒಳಗಿನ ತನಕ ಹೋಗಿ, ಇವಾಗ ಸೇಬನ್ನೇ ತಗೊಳ್ಳಿ, ಒಂದು ತೊಟ್ಟು ಒಳಗಿನ ತನಕ ಹೋಗಿರುತ್ತಲ್ವ, ಅದರೊಳಗೆ ಆ ಮಧ್ಯಭಾಗದಲ್ಲಿ ಹೋಗಿರುವಂಥ ತೊಟ್ಟಿನ ಭಾಗವನ್ನು ನಾವು ಮನಸ್ಸು, ಬುದ್ಧಿ, ಇಂದ್ರಿಯಗಳು ಅಂತ ಹೇಳ್ಕೊಳ್ಬೋದು. ಹಾಗೆ ಹೇಳ್ಕೊಂಡಾಗ ಸ್ವಲ್ಪ ಅರ್ಥವಾಗುತ್ತೆ ಹೇಗಿದೆ ಅದು ಅಂತ. ಈ ದೇಹದೊಳಗೆ 3 ಶರೀರಗಳಿದೆ. ಸ್ಥೂಲ ಶರೀರ ಕಾಣಿಸ್ತಿದೆ, ಸೂಕ್ಷ್ಮ ಶರೀರ ಇದೆ, ಕಾರಣ ಶರೀರ ಇದೆ. ಈ 3ಕ್ಕೂ ಒಂಥರ ಆಕ್ಸಿಲ್ ಥರ ಮಧ್ಯದಲ್ಲಿ ಆಕ್ಸಿಸ್ ಪಾಯಿಂಟ್ ಅಂತ ಆ ಥರ ಇದೆ. ಈಗ ಭೂಮಿ ಇದೆ, ಭೂಮಿಗೆ ಮಧ್ಯದಲ್ಲಿ ಅಕ್ಷ ಇದೆ ಅಂತ ಹೇಳ್ತೀವಿ. ಅಕ್ಷದ ಸುತ್ತಲೂ ಅದು ಸ್ಪಿನ್ ಆಗ್ತಾ ಇದೆ ಅಂತ ಹೇಳ್ತೀವಿ. ನಮಗೆ ಅಕ್ಷ ಕಾಣುತ್ತೋ, ಹೊರಗಡೆಯಿಂದ ಕಡ್ಡಿ ಕಾಣುತ್ತೋ, ಒಳಗಡೆಯಿಂದ ತೊಟ್ಟ ಥರ ಏನಾರು ಕಾಣುತ್ತೋ, ಎರಡೂ ಇಲ್ಲ. ಆದರೂ ಆ ಕೇಂದ್ರ ಬಿಂದು ಒಂದಿದೆ ಅಕ್ಷ. ಆ ಅಕ್ಷದ ಸುತ್ತಲೂ ಸುತ್ತಾ ಇರುತ್ತದೆ ಬುಗುರಿ ಥರನೇ. ಬುಗುರಿಗೆ ಮೊಳೆ ಇದೆಯಲ್ಲ, ಆ ರೀತಿ. ಆ ಮೊಳೆ ಅನ್ನೋದು ಎಷ್ಟು ಒಳಗೆ ಹೋಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಹಾಗೆ ಈ ದೇಹದೊಳಗೆ ಬುದ್ಧಿ, ಮನಸ್ಸು, ಇಂದ್ರಿಯಗಳು ಅಕ್ಷದ ಥರ ಇರುತ್ತೆ ಈ ದೇಹದೊಳಗೆ. ಅದು ಎಲ್ಲದಕ್ಕೂ ಕಾಮನ್ ಆಗೇ ಇರುತ್ತೆ. ಅದನ್ನು ಸೆಳೆದ್ಕೊಂಡ್ಬಿಟ್ರೆ, ಬುದ್ಧಿಯೊಳಗೆ ಧೀಯೊಳಗೆ ನಿಲ್ಲಿಸ್ಬಿಟ್ರೆ ಅದು ಧ್ಯಾನವಾಗುತ್ತೆ. ಇಷ್ಟು ನಾವು ಧ್ಯಾನದ ಬಗ್ಗೆ ತಿಳ್ಕೊಂಡ್ರೆ ಈ ಪರಮಾತ್ಮ ಹೇಳಿರೋ 2 ಶ್ಲೋಕದಲ್ಲಿ ಅರ್ಥ ನಮಗೆ ಗೊತ್ತಾಗುತ್ತೆ. ಅಷ್ಟು ಮಾಡೋವಂಥವನು ಋಷಿ ಮುನಿ ಯಾರೇ ಆಗಿರಲಿ, ಈವನ್ ಸಾಮಾನ್ಯನೇ ಆಗಿರಲಿ, ಸಾಮಾನ್ಯ ಮನುಷ್ಯನಿಗೂ ಆಗಲ್ಲ ಅಂತೇನಿಲ್ಲ. ಆ ಧ್ಯಾನಾವಸ್ಥೆಗೆ ಸಾಮಾನ್ಯ ಮನುಷ್ಯನೂ ಹೋಗ್ತಾನೆ. ನಾವುಗಳು ದಿನನಿತ್ಯದಲ್ಲಿ ಹೋಗ್ತಾ ಇರ್ತೀವಿ. ಯಾವಾಗಪ್ಪ ಹೋಗ್ತಿರ್ತೀವಿ? ಈಗ ಉದಾಹರಣೆಗೆ ಒಂದು ಪುಸ್ತಕ ಓದ್ತಾ ಕೂತಿರ್ತೀವಿ, ಅಥವಾ ಒಂದು ಪಿಕ್ಚರ್ ನೋಡ್ತಾ ಇರ್ತೀವಿ. ಎಷ್ಟು ತಲ್ಲೀನವಾಗಿರ್ತೀವಿ ಅದರಲ್ಲಿ ಅಂದರೆ, ನಮ್ಮ ಮೈ ಮೇಲೆ ಹಾವು ಬಂದು ಹರಿದ್ರೂ ಗೊತ್ತಾಗಲ್ಲ, ಸೊಳ್ಳೆ ಬಂದು ಕಚ್ಚಿದ್ರೂ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಬುದ್ಧಿ, ಮನಸ್ಸು ಎಲ್ಲ ಅಲ್ಲೇ ಇದ್ಬಿಡುತ್ತೆ, ಆ ಧೀಯೊಳಗೆ ಇದ್ಬಿಡುತ್ತೆ. ಅದು ಇದ್ದಿರೋದನ್ನೇ ಧ್ಯಾನ ಅಂತ ಹೇಳ್ತೀವಿ. ಆ ಕಾನ್ಸಂಟ್ರೇಟೆಡ್, ಆ ಕಾನ್ಸಂಟ್ರೇಷನಲ್ಲೇ ಇರ್ತೀವಿ ನಾವು. ಅದರಿಂದನೇ ಹೊರಗಡೆ ಏನೂ ಗೊತ್ತಾಗಲ್ಲ. ನಮ್ಮ ದೇಹದ ಮೇಲೆ ಹರಿತಿರೋ ನೊಣವಾಗಲಿ, ಅಥವಾ ಗೊದ್ದವಾಗಲಿ, ಇರುವೆ ಆಗಲಿ, ಈವನ್ ಹಾವೇ ಹರಿದ್ರೂ ಗೊತ್ತಾಗೋದಿಲ್ಲ. ಕಣ್ಣು ಬಿಟ್ಕೊಂಡೇ ಇರ್ತೀವಿ, ನೋಡ್ತಾನೆ ಇರ್ತೀವಿ, ಧ್ಯಾನ ಮಗ್ನರಾಗಿರ್ತೀವಿ. ಈಗ ಚೆಸ್ ಆಟ ಆಡ್ತಾ ಇರ್ತೀವಿ, ಧ್ಯಾನ ಮಗ್ನರಾಗ್ಬಿಡ್ತೀವಿ. ಇದರಲ್ಲಿ ಹೊರಗಡೆದು ಏನೂ ಗೊತ್ತಾಗಲ್ಲ. ಅಕ್ಕಪಕ್ಕದಲ್ಲಿ ಓಡಾಡಿದ್ದು ಗೊತ್ತಿರಲ್ಲ, ಬಂದು ಯಾರೋ ಏನೋ ಹೇಳಿಬಿಟ್ಟು ಹೋಗಿರ್ತಾರೆ, ಅದು ಗೊತ್ತಾಗಿರೋಲ್ಲ. ಇದೆಲ್ಲ ಸಾಮಾನ್ಯರಿಗೆ ಎಲ್ರಿಗೂ ಆಗ್ತಾ ಇರುತ್ತೆ. ಅವರವ್ರ ಪರ್ಟಿಕ್ಯುಲರ್ ಇದರೊಳಗೆ ಅವರು ಧ್ಯಾನಾವಸ್ಥೆಗೆ ಹೋಗ್ತಿರ್ತಾರೆ. ಹಾಗೆ ಈ ಧ್ಯಾನಾವಸ್ಥೆ ಅನ್ನೋದನ್ನು ತಲುಪೋದಕ್ಕೆ ಮಾರ್ಗಗಳು 108 ಸ್ಕೂಲು, 108 ಗುರುಗಳು ಎಲ್ಲ ಇದ್ದಾರೆ. ಆದರೆ ಇದನ್ನು ಮಾಡೋವಂಥ ಒಬ್ಬ ಯತಿ
ಋಷಿ ಮುನಿ ಏನಪ್ಪ, ಅವನು ನಿತ್ಯ ಮುಕ್ತ. ಅವನು ನಿತ್ಯ ಮುಕ್ತ ಆಗಿರೋನು. ಹೇಗಪ್ಪ ನಿತ್ಯ ಮುಕ್ತ ಆಗ್ತಾನೆ ಅಂತಂದರೆ, ಈ ರೀತಿ ಧ್ಯಾನ ಮಾಡೋದ್ರಿಂದ ಅವನು ನಿತ್ಯ ಮುಕ್ತನಾಗಿ ಇರ್ತಾನೆ. ನಿತ್ಯ ಮುಕ್ತನಾಗಿರ್ತಾನೆ, ಜೊತೆಗೆ ಬ್ರಹ್ಮ ನಿರ್ವಾಣವನ್ನು ಹೊಂದಿರ್ತಾನೆ. ಅವನಿಗೆ ಎಲ್ಲೆಲ್ಲೂ ಅದೇ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ ಮುಂದಿನ ಶ್ಲೋಕ ನೋಡೋಣ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರ್ಯಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನೋಡಿ, ಕೊನೆಯ ಶ್ಲೋಕವನ್ನು ಮಾತ್ರ ಪರಮಾತ್ಮ ಈ ಅಧ್ಯಾಯದಲ್ಲಿ ಮೊದಲೆಲ್ಲ ಏನೆಲ್ಲ ಹೇಳ್ಕೊಂಬಂದ, ಅದಕ್ಕೆ ಮತ್ತೆ ವಿರೋಧವಾಗಿ ಅಂದರೆ ವಿರುದ್ಧವಾಗಿ ಅನ್ನೋ ರೀತಿ ಕಾಣಿಸುತ್ತೆ ಅನ್ನೋ ರೀತಿಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಏನಪ್ಪ, ಯಜ್ಞ ತಪಸ್ಸುಗಳ ಭೋಕ್ತೃವೆಂದು. ನೋಡಿ, ಭೋಕ್ತಾರಂ ಯಜ್ಞ ತಪಸ. ನಾನು ಇದೇ ಅಧ್ಯಾಯದ 11ನೇ ಶ್ಲೋಕ 10ನೇ ಶ್ಲೋಕ ಎಲ್ಲ ಹೇಳಬೇಕಾದಾಗ ಇದೇ ರೀತಿ ಒಳಗಡೆ ಈಶ್ವರ ಇದ್ದಾನೆ, ಅವನಿಗೆ ಎಲ್ಲವನ್ನು ಸಮರ್ಪಿಸಬೇಕು, ಯಜ್ಞ ಆಗುತ್ತೆ ಅಂತ ಹೇಳ್ಕೊಂಬಂದೆ. 18ನೇ ಶ್ಲೋಕ ಹತ್ತಿರ ಬಂದ ತಕ್ಷಣ ಕಾರಯನ್ನೇ ನಕಾರಯನ್ನೇ ನ ಕರ್ತೃತ್ವಂ ಅಂತ ಹೇಳಿಬಿಟ್ಟು ಪರಮಾತ್ಮ ವಿರೋಧಾತ್ಮಕವಾಗಿ ಬರುವಂಗೆ ಹೇಳಿಬಿಟ್ಟ. ನಾನು ಯಾವುದಕ್ಕೂ ಕಾರಣನಲ್ಲಪ್ಪ, ನಾನು ಯಾವುದನ್ನು ಮಾಡಿಸೋದಿಲ್ಲ ಅಂತ. 17, 16, 19, 18ನೇ ಶ್ಲೋಕಗಳಲ್ಲಿ ನಾನು ಯಾವುದನ್ನು ಮಾಡಿಸ್ತಾ ಇಲ್ಲ, ನಾನು ಯಾವುದರಲ್ಲೂ ಭಾಗಿಯಾಗ್ತಾ ಇಲ್ಲ, ಅಧ್ಯಕ್ಷ ರೂಪದಲ್ಲಿದ್ದೀನಿ, ಸಾಕ್ಷೀಭೂತನಾಗಿದ್ದೀನಿ ಅಷ್ಟೇ ಹೊರತು ನಾನು ಏನು ಮಾಡಿಸ್ತಾ ಇಲ್ಲ ಅಂದ್ಬಿಟ್ಟ. ಇಲ್ಲಿ ಮತ್ತೆ ಎಗೈನ್ ಇದೇ ಶ್ಲೋಕದಲ್ಲಿ ಭೋಕ್ತಾರಂ ಯಜ್ಞ ತಪಸಾಂ, ಯಜ್ಞ ಮತ್ತು ತಪಸ್ಸುಗಳಿಗೆ ಭೋಕ್ತಾರಂ ಭೋಕ್ತೃವಾಗಿ ಅನುಭವಿಸ್ತಿರುವವನಾಗಿ, ಅದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ ಅಂಥವನಾಗಿ, ಸರ್ವಲೋಕ ಮಹೇಶ್ವರಂ ಎಲ್ಲ ಲೋಕಗಳಿಗೂ ಮಹೇಶ್ವರನಾಗಿ. ಲೋಕಗಳು ಅಂದರೆ 2 ಅರ್ಥ ಅಂತ ಹೇಳಿದ್ದೆ, ಒಬ್ಬ ವ್ಯಕ್ತಿ ಮತ್ತು ಇನ್ನೊಂದು ಲೋಕಗಳು ಅಂತ. ಆ ಲೋಕಗಳಿಗೆ ನಾನೇ ಅಧಿಪತಿಯಾಗಿ ಸರ್ವೇಶ್ವರನಾಗಿ. ಸೂರ್ಯಂ ಸರ್ವಭೂತಾನಾಂ. ನೋಡಿ, ಪ್ರಪಂಚ ಹೊರಗಡೆ ಕಾಣಿಸ್ತಿರೋದೆಲ್ಲದಕ್ಕೂ ನಾನೇ ಅಧಿಪತಿ, ಅಧ್ಯಕ್ಷ. ಜೊತೆಗೆ ಎಲ್ಲವನ್ನೂ ಅನುಭವಿಸ್ತಿರೋನು ನಾನೇ. ಸರ್ವಭೋಕ್ತಾರಂ ಯಜ್ಞ ತಪಸಾಂ, ಯಜ್ಞಗಳಿಗೆ ತಪಸ್ಸುಗಳಿಗೆ ಎಲ್ಲವನ್ನೂ ನಾನೇ ಅನುಭವಿಸ್ತಾ ಇದ್ದೀನಿ, ನನಗೇ ಬರ್ತಾ ಇದೆ, ಎಲ್ಲವನ್ನೂ ಸ್ವೀಕರಿಸ್ತಾ ಇದ್ದೀನಿ, ಅದನ್ನು ನಾನು ಭೋಕ್ತಾರ ಆಗಿದ್ದೀನಿ. ಇಡೀ ಪ್ರಪಂಚದಲ್ಲಿ ನಡೀತಿರುವಂಥ ಎಲ್ಲ ಯಜ್ಞ ತಪಸ್ಸುಗಳಿಗೆ ನಾನೇ ಭೋಕ್ತಾರ. ಜೊತೆಗೆ ಇಡೀ ಪ್ರಪಂಚಕ್ಕೆ ನಾನೇ ಪರಮೇಶ್ವರ, ನಾನೇ ಸರ್ವೇಶ್ವರ ಅಂತ ಹೇಳಿ, ಮಹೇಶ್ವರ ಅಂತ ಹೇಳಿ ಪರಮಾತ್ಮ ಮುಂದಿನ ಇದರೊಳಗೆ ಸುಹೃದಂ ಸರ್ವಭೂತಾನಾಂ, ಎಲ್ಲ ಭೂತಗಳ ಸುಹೃದಂ ಹೃದಯ ಮಂದಿರದಲ್ಲಿ ಇದ್ದೀನಿಪ್ಪ, ಎಲ್ಲ ಭೂತಗಳ ಹೃದಯದಲ್ಲಿ ನಾನೇ ನೆಲೆಸಿದ್ದೀನಿ, ನಾನೇ ಇದ್ದೀನಿ ಅಂತ ಹೇಳಿ. ಹಾಗಂತ ಯಾರು ನನ್ನನ್ನು ತಿಳ್ಕೊಳ್ತಾರೋ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ ಅಂತ ನನ್ನನ್ನು ಯಾರು ತಿಳ್ಕೊತಾರೋ, ಅಂದರೆ ಹೊರಗಿರೋದೆಲ್ಲವೂ ನಾನೇ, ಒಳಗಿರೋದೆಲ್ಲವೂ ನಾನೇ ಅಂತ ಯಾರು ನನ್ನನ್ನು ತಿಳ್ಕೊತಾರೋ ಅವ್ರಿಗಳಿಗೂ ಶಾಂತಿ ಅನ್ನೋದು ಸಿಕ್ಕುತ್ತಪ್ಪ. ಅಂದರೆ ಯತಿಗಳಾಗಲಿ ಮುನಿಗಳಾಗಲಿ ಋಷಿಗಳಾಗಲಿ ಅಂತ ಹೇಳ್ತಾ ಇಲ್ಲ ಪರಮಾತ್ಮ, ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಏನು, ವಿಶ್ವವ್ಯಾಪ್ತನಾಗಿರುವಂಥ ವಿಶ್ವಸ್ಮೈ ನಮಃ ಓಂ ವಿಶ್ವಂ, ಆ ವಿಶ್ವನೇ ನಾನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ವಿಶ್ವಕ್ಕೆ ಪ್ರಭುವಾಗಿದ್ದೇನೆ, ಸರ್ವೇಶ್ವರನಾಗಿದ್ದೇನೆ, ಮಹೇಶ್ವರನಾಗಿದ್ದೇನೆ, ಪರಮೇಶ್ವರನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಸೊ ವಿಶ್ವಕ್ಕೆ ಪರಮೇಶ್ವರನಾಗಿದ್ದಾನೆ, ವಿಶ್ವಾತ್ಮನೂ ಆಗಿದ್ದಾನೆ. ಜೊತೆಗೆ ಎಲ್ಲ ಭೂತಗಳ ಹೃದಯ ಮಂದಿರದಲ್ಲಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ 3 ಪದಗಳಲ್ಲಿ 3 ರೀತಿಯಲ್ಲಿ ಪರಮಾತ್ಮ ತಾನೇ ಎಲ್ಲವೂ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಂತ ಯಾರು ತಿಳ್ಕೊತಾರೋ ಅವ್ರುಗಳು ನನ್ನನ್ನು ತಿಳ್ಕೊಂಡಂಗೆ, ಅವ್ರುಗಳಿಗೂ ಶಾಂತಿಯನ್ನು ಸಿಕ್ಕುತ್ತಪ್ಪ ಅಂತ ತನ್ನ ಬಗ್ಗೆ ಒಂದೇ ಒಂದು ಕಿರಿಚ್ ಪರಿಚಯವನ್ನು ಕೊಡ್ತಾನೆ ಪರಮಾತ್ಮ. ಯಾಕೆ ನಾವು ಈ ಅಧ್ಯಾಯದ ಆದಿಯೊಳಗೆ ಯಾವ ಭಾವದಲ್ಲಿದ್ವೋ ಮಧ್ಯದಲ್ಲಿ ಮತ್ತೆ ರಿವರ್ಸ್ ಆಗೋಯ್ತು. ಅಯ್ಯೋ ದೇವ್ರ ಒಳಗಡೆ ಏನು ಮಾಡಿಸ್ತಾ ಇಲ್ಲ, ಕೂತ್ಕೊಂಡಿಲ್ಲ, ಅವನು ಕಾರ್ಯನೂ ಅಲ್ಲ ಕರ್ತೃನೂ ಅಲ್ಲ ಅಂತ ಹೇಳಿಬಿಟ್ನಲ್ಲ ಅಂತ ಹೇಳ್ಕೊಂಡು ಅಂದ್ಕೊಂಡಿರ್ತೀವಿ. ಮತ್ತು ಕೊನೆಯ ವಾಕ್ಯದಲ್ಲಿ ಈ ಅಧ್ಯಾಯವನ್ನು ಮುಗಿಸ್ಬೇಕಾದಾಗ ನಾನೇ ಎಲ್ಲವೂ ಆಗಿದ್ದೇನೆ ಅಂತ ಹೇಳಿ ಮತ್ತೆ ನಮ್ಮನ್ನು ಒರಿಜಿನಲ್ ಪೊಸಿಷನ್ಗೆ ಕರ್ಕೊಂಡೋಗಿ ನಿಲ್ಲಿಸ್ತಾ ಇದ್ದಾನೆ. ಆ ಭಾವವನ್ನೇ ನಮಗೆ ಕರುಣಿಸ್ತಾ ಇದ್ದಾನೆ ಪರಮಾತ್ಮ.
ಈ ಶ್ಲೋಕದಿಂದ ಅದು ಗೊತ್ತಾಗುತ್ತೆ. ಅಂಥವನು ಸಹಿತ ಯಾರು ನನ್ನನ್ನು ಈ ರೀತಿ ಅರ್ಥ ಮಾಡಿಕೊಂಡಂಥವನು ಸಹಿತ ಶಾಂತಿಯನ್ನೇ ಹೊಂದುತ್ತಾನೆ. ಹಾಗಾದರೆ ಧ್ಯಾನದಿಂದ ಶಾಂತಿಯನ್ನು ಹೊಂದುತ್ತಾರೆ, ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾರೆ ಯತಿಗಳು, ಋಷಿಗಳು, ಮುನಿಗಳು ಅಂತ ಹೇಳಿದೆಯಲ್ಲಪ್ಪ, ಅದೂ ಸರಿಯೇ. ಅದಕ್ಕಿಂತ ಮೊದಲು ಹೇಳಿದೆಯಲ್ಲಪ್ಪ, ಕರ್ಮ ಸನ್ಯಾಸವನ್ನು ಅಂದರೆ ಕರ್ಮಫಲದ ಸನ್ಯಾಸವನ್ನು ಮಾಡಿ ಸಾಮಾನ್ಯ ಜನರುಗಳು ಇಹಲೋಕದಲ್ಲಿ ಮಾಡ್ತಿರೋ ಎಲ್ಲ ಇಂದ್ರಿಯ ವ್ಯಾಪಾರಗಳಿಂದ ಮಾಡ್ತಿದ್ರೂ ಎಲ್ಲವನ್ನೂ ನನಗರ್ಪಿಸೋದ್ರ ಮೂಲಕವಾಗಿ ಫಲದಲ್ಲಿ ಆಸಕ್ತಿ ಇಲ್ಲದಲೆ ಕರ್ಮದಲ್ಲಿ ಶ್ರದ್ಧೆಯನ್ನಿಟ್ಟು ಮಾಡ್ತಾರಲ್ಲಪ್ಪ, ಅಂಥವ್ರುಗಳು ಅವ್ರುಗಳು ನನ್ನನ್ನೇ ಸೇರ್ತಾರೆ. ಅವ್ರುಗಳಿಗೂ ನಾನೇ ಗುರಿ. ಆ ಹಾದಿಯಲ್ಲಿ ಬಂದರೂ ಕರ್ಮಯೋಗದಲ್ಲಿ ಬಂದರೂ ನಾನೇ ಗುರಿ, ನಾನು ಸಿಗ್ತೀನಿ. ಇಲ್ಲ ಯತಿಗಳು ಸನ್ಯಾಸಿಗಳ ಥರ ಬಂದರು, ಅವ್ರುಗಳಿಗೂ ನಾನೇ ಗುರಿ, ಅವ್ರಿಗೂ ನಾನು ಸಿಗ್ತೀನಿ. ಇಲ್ಲಪ್ಪ ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋತೀನಿ, ಪರಮಾತ್ಮ ಸಾಕ್ಷಾತ್ಕಾರ ನನಗೆ ಬೇಕಿಲ್ಲ ಅಂತ ಪ್ರಯತ್ನದಿಂದ ಮಾಡೋಂಥ ಯೋಗಿಗಳಿದ್ರೆ ಆ ಯೋಗಿಗಳಿಗೂ ನಾನೇ ಗುರಿಯಪ್ಪ, ಆದರೆ ನಾನು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾರೆ, ಆತ್ಮ ಪರಮಾತ್ಮನ ಅಂಶ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆತ್ಮವೇ ತಾನು ಸರ್ವಸ್ವ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅಂಥ ಯೋಗಿಗಳಿಗೂ ಸಹಿತ ನಾನೇ ಗುರಿಯಪ್ಪ. ಯಾಕೆ ಅಂದರೆ ಯೋಗಿಗಳು ಸ್ವಪ್ರಯತ್ನದಿಂದ ಎಲ್ಲವನ್ನು ಮಾಡ್ತಾರೆ, ಪಡ್ಕೋತಾರೆ ಅಂತ ಹೇಳ್ಕೋತಾರಲ್ಲ, ಅವ್ರುಗಳಿಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ಈ ಕೊನೆಯ ಶ್ಲೋಕದಲ್ಲಿ ಎಲ್ಲವನ್ನು ಸೇರಿಸಿ ಹೇಳ್ತಾ ಇದ್ದಾನೆ. ಎಲ್ಲದ್ರ ಗುರಿಯೂ ನಾನೇ ಅಂತ. ಸ್ವಪ್ರಯತ್ನದಿಂದ ಯೋಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡ್ರೂ ಅದು ನಾನೇ. ನನ್ನನ್ನೇ ಭಕ್ತರಾಗಿ ಭಜಕರಾಗಿ ಪಡ್ಕೊಳ್ಬೇಕು ಅಂತ ಭಕ್ತಿಯೋಗದಿಂದಲಾಗಲಿ, ಧ್ಯಾನ ಯೋಗದಿಂದಾಗಲಿ, ರಾಜಯೋಗದಿಂದಾಗಲಿ, ಸಾಂಖ್ಯಯೋಗ ಯಾವುದೇ ಯೋಗ ಮಾರ್ಗದಿಂದಾಗಲಿ ಬಂದರೂ ಅವ್ರುಗಳಿಗೂ ನಾನೇ ಲಭ್ಯ ಗುರಿ. ಪಥಗಳು ಬೇರೆ ಅಷ್ಟೇ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಪಥನ ಹೇಳಿಬಿಟ್ಟು ಎರಡರದ್ದು ಗುರಿಯೂ ಒಂದೇ, ಹಾದಿ ಸೇರೋದು ಒಂದೇ ಜಾಗಕ್ಕೆ ಅಂತ ಹೇಳಿದವನು, ಈಗ ಪರಮಾತ್ಮ ನಾನು ಯಾವುದನ್ನು ಮಾಡಿಸ್ತಾ ಇಲ್ಲ, ಮಾಡಲ್ಲ ಅಂತ ಹೇಳಿದವನು ಈಗ ತಾನೇ ಎಲ್ಲವನ್ನೂ ಅನುಭವಿಸ್ತಾ ಇದ್ದೀನಿ. ನಾನೇ ಒಳಗೂ ಇದ್ದೀನಿ, ನಾನೇ ಹೊರಗೂ ಇದ್ದೀನಿ. ನನ್ನನ್ನು ಈ ರೀತಿ ಯಾರು ತಿಳ್ಕೊತಾರೋ ಅವರು ಶಾಂತಿಯನ್ನು ಹೊಂದುತ್ತಾರೆ. ಯಾವುದೇ ಅನುಮಾನಗಳು ಉಳಿಯೋದಿಲ್ಲ. ಯೋಗಿಗೆ ಹೇಗೆ ಪರಮಾತ್ಮ ನಾನು ಪರಮಾತ್ಮನ ಹೆಸರು ಹೇಳಿಲ್ಲ, ನನ್ನ ಪಾಡಿಗೆ ನಾನು ಸ್ವಪ್ರಯತ್ನದಿಂದ ಯೋಗದಿಂದ ನಾನು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿದ್ದೀನಿ, ನಾನೇ ಬ್ರಹ್ಮನಾಗಿದ್ದೀನಿ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಅವರು ಕೊನೆಗೆ ನನ್ನಲ್ಲೇ ತಲುಪಿರ್ತಾರಪ್ಪ, ಇನ್ನೆಲ್ಲೂ ಇಲ್ಲ. ಬ್ರಹ್ಮನೊಳಗೆ ಪರಬ್ರಹ್ಮನಲ್ಲೇ ಸೇರ್ಕೊಳ್ತಾರೆ. ಬ್ರಹ್ಮ ಪರಬ್ರಹ್ಮ ಬೇರೆ ಅಲ್ಲ ಅನ್ನೋ ಅರ್ಥದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಅಂಥವ್ರುಗಳಿಗೂ ಶಾಂತಿ ಸಿಕ್ಕುತ್ತೆ, ನನಗೂ ನನ್ನ ಭಕ್ತರಿಗೂ ಶಾಂತಿ ಸಿಕ್ಕುತ್ತೆ. ಹೇಗೆ? ನಾನೇ ಎಲ್ಲವನ್ನೂ ಆಕ್ಯುಪೈ ಮಾಡ್ಕೊಂಡಿದ್ದೀನಿ, ಒಳಗೂ ನಾನೇ ಕೂತಿದ್ದೀನಿ, ಇಡೀ ವಿಶ್ವಕ್ಕೆ ನಾನೇ ಈಶ್ವರನಾಗಿದ್ದೀನಿ. ಇಂಥ ನನ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂಥವ್ರ ಹೃದಯದಲ್ಲೂ ನಾನೇ ಇರ್ತೀನಿ. ನೋಡಿ, ಎಲ್ಲ ಭೂತಗಳ ಹೃದಯದಲ್ಲೂ ನಾನೇ ಇರ್ತೀನಿ, ಆದರೆ ಯಾರೂ ತಿಳ್ಕೊಳ್ಳಲ್ಲ. ತಿಳ್ಕೊಂಡ್ರೆ ಅವರು ಶಾಂತಿಯನ್ನು ಹೊಂದುತ್ತಾರೆ ಅಂತ ಈ ಅಧ್ಯಾಯದ ಈ ಶ್ಲೋಕವನ್ನು ಮುಗಿಸ್ತಾ ಇದ್ದಾನೆ ಪರಮಾತ್ಮ. ಯಾವುದೇ ದ್ವಂದ್ವಗಳಿದ್ದರೂ ಅವೆಲ್ಲವೂ ಒಂದೇ ಸರಿ ಹೊರಟೋಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಪರಮಾತ್ಮ ತನ್ನ ಐಶ್ವರ್ಯ ರೂಪದ ವ್ಯಕ್ತಿತ್ವವನ್ನು ಇಲ್ಲಿ ಪ್ರಚುರಪಡಿಸ್ತಾ ಇದ್ದಾನೆ ಮತ್ತು ಸಮಾಧಾನ ಮಾಡ್ತಾ ಇದ್ದಾನೆ. ಯಾವುದೇ ಅನುಮಾನಗಳಿಗೆ ಅವಕಾಶವಿಲ್ಲದ ರೀತಿಯಲ್ಲಿ ತನ್ನನ್ನು ತಾನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಾನೇ ಅದಪ್ಪ ಅಂತ ಹೇಳಿ ಪರಮಾತ್ಮ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ಈ ಸನ್ಯಾಸ ಯೋಗ ಅಧ್ಯಾಯವನ್ನು. ಮುಂದಿನ ಅಧ್ಯಾಯವನ್ನು ಆರಂಭ ಮಾಡ್ತಾನೆ. ಏನಪ್ಪ, ಧ್ಯಾನದ ಬಗ್ಗೆ ಒಂದೇ ಒಂದು ಶ್ಲೋಕದಲ್ಲಿ ಹೇಳಿಬಿಟ್ನಲ್ಲ, ಅದನ್ನು ನಿಧಾನವಾಗಿ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಧ್ಯಾನ ಯೋಗದ ಆರಂಭವನ್ನು ಮಾಡ್ತಾನೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯ. ಇದನ್ನು ನಾಳೆ ಮುಂದುವರಿಸೋಣ. ಧ್ಯಾನ ಯೋಗವನ್ನು, ಕರ್ಮ ಸನ್ಯಾಸವನ್ನು ಇವತ್ತಿಗೆ ಮುಗಿಸಿದ್ದೀವಿ. ಅನುಮಾನಗಳು ಅಕಸ್ಮಾತ್ ಬರ್ಬೋದು, ಬಂದರೂ ಮತ್ತೆ ಹಿಂದಕ್ಕೆ ಹೋಗ್ತಾ ಇರ್ತೀವಿ. ಅದು ನಾವು ಮೊದಲಿಂದ ಮಾಡ್ಕೊಂಬಂದಿರೋವಂಥ ಒಂದು ಪದ್ಧತಿ. ಯಾಕೆಂದರೆ ಈ ಗೀತಾ ಇಲ್ಲ ಹೋದರೆ ಅಷ್ಟು ಸುಲಭವಾಗಿ ನಮಗೆ ಅರ್ಥವಾಗೋದು ಇಲ್ಲ. ತುಂಬ ಕನ್ಫ್ಯೂಷನ್ಗಳು ಉಂಟಾಗ್ತಾನೆ ಇರುತ್ತೆ. ಮುಂದೆ ಹೋದಂಗೆ ಹಿಂದಿಂದ ಕೆಲವು ಅನುಮಾನಗಳು ಬರುತ್ತೆ. ಅದಕ್ಕೋಸ್ಕರ ನಾವು ಆವಾಗ ಹಿಂದಕ್ಕೆ ಹೋಗಿ ಅದನ್ನು ಸರಿಪಡಿಸ್ಕೊಳ್ತಾ ಇದ್ದರೆ ನಮ್ಮ ಒಂದು
ಆಧ್ಯಾತ್ಮದ ಅಥವಾ ದಿವ್ಯ ವ್ಯವಸ್ಥೆಯ ಅಥವಾ ಪರಮಾತ್ಮನ ಬಗ್ಗೆ ಇರುವ ಒಂದು ಜ್ಞಾನ ಘನೀಕರಿಸ್ತಾ ಹೋಗಬೇಕು. ಯಾವುದು ಟೊಳ್ಳಾಗಬಾರ್ದು, ಘನೀಕರಿಸ್ತಾ ಹೋಗಬೇಕು. ಅದರಲ್ಲಿ ನಮಗೆ ದೃಢ ಭಕ್ತಿ ಉಂಟಾಗುವಂತೆ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇರ್ತೀವಿ. ಸರಿಯಾಗಿ ಥೀಮು ನಮ್ಮ ಮನಸ್ಸಿನಲ್ಲಿ ಕುಳಿತುಕೊಳ್ಬೇಕು. ದೃಢ ಮನಸ್ಸಿನಲ್ಲಿ ಅದು ಕುಳಿತುಕೊಂಡ್ಬಿಟ್ರೆ ಆವಾಗ ಈ ಗೀತೆ ಸಂಪೂರ್ಣವಾಗಿ ನಾವು ಕೇಳಿದ್ದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ಜೀವನಗಳು ಮಾರ್ಪಾಡಾಗುತ್ತೆ. ನಾವು ಸಾಧನೆಗಳನ್ನು ಮಾಡ್ಬೋದು, ಸಿದ್ಧಿಗಳನ್ನು ಪಡೆದುಕೊಳ್ಬೋದು ಅಂತ ಹೇಳಿ ಇವತ್ತಿನ ಇದನ್ನು ಮುಗಿಸ್ತೇನೆ. ಅನುಮಾನಗಳಿದ್ದರೆ ಇವತ್ತಿನದರಲ್ಲಿ ಯಾರಿದ್ದರೂ ಏನೇ ಅನುಮಾನ ಇದ್ದರೂ ಕೇಳ್ಬೋದು, ಉತ್ತರ ಕೊಡ್ತೀನಿ.